कुछ मिला दिल के। ओम शांति। ओम शांति। बाबा आज पूछ रहे हैं, कई बच्चे अपने को खुश करके मियाँ मिट्टू बन जाते हैं। कैसे? कैसे मियाँ मिट्टू बनते हैं? हाँ, सभी समझते हैं, कुछ लोग, सभी नहीं। हाँ, हम संपूर्ण बन गए, हमारा पुरुषार्थ पूरा हो गया, ऐसे कह करके अपने को मियाँ मिट्टू माना सेल्फ बोस्टिंग। बाबा कहते हैं अभी बहुत कुछ पुरुषार्थ करना है, बहुत कुछ कार्य करने हैं। संपूर्ण बनते हैं तो शरीर में नहीं रह सकते, कर्मातीत आत्माएं। इसलिए बाबा कहते हैं कि तुम बच्चे क्या अभी इन सूक्ष्म अभिमान में नहीं रहो, हम संपूर्ण बन गए। क्या? हम संपूर्ण बन गए, इसमें नहीं रहना। ओके? मीठे बच्चे, सुख दुख का ये खेल, कौन सा खेल है? ಸುಖ ದುಃಖದ ನಾಟಕ. ಇದನ್ನ ನೀವೇ ತಿಳ್ಕೊಂಡಿದ್ದೀರ. अर्ध कल्प आधा कल्प है सुख और आधा कल्प है दुख. बाप दुख हरने सुख देने आए हैं. ಮಧುರವಾದಂತಹ ಮಕ್ಕಳೇ, ಸುಖ ದುಃಖದ ಆಟವನ್ನ ನೀವೇ ತಿಳ್ಕೊಂಡಿದ್ದೀರ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ. ತಂದೆ ದುಃಖ ದೂರ ಮಾಡಿ ಸುಖ ಕೊಡ್ಲಿಕ್ಕೆ ಬಂದಿದ್ದಾರೆ. कई बच्चे किस एक बात में अपने दिल खुश कर मियाँ मिट्टू बनते हैं. ಕೆಲವು ಮಕ್ಕಳು ಯಾವ ಮಾತಲ್ಲಿ ತನ್ನನ್ನು ತಾನು ಖುಷಿ ಪಡಿಸ್ಕೊಂಡು ಮಿಯಾ ಮಿಟ್ಟುಗಳಂದ್ರೆ ತಂದೆ ತಾನು ಹೊಗಳಿಕೆ, ಸೆಲ್ಫ್ ಬೋಸ್ಟ್ ಮಾಡ್ತಾರೆ. ಕೈ ಸಮಜ್ತೆ ಹೈ ಹಮ್ ಸಂಪೂರ್ಣ ಬನ್ ಗಯೆ, ಹಮ್ ಕಂಪ್ಲೀಟ್ ತಯಾರ್ ಹೋ ಗಯೆ. ಅವ್ರಿಗೆ ಲಕ್ಷಣಗಳು ಏನು ಸಂಪೂರ್ಣತೆ ಅದಂತ ಗೊತ್ತಿಲ್ಲ ಅನ್ಸುತ್ತೆ. ಏನಂತ ಕತ್ತಾರೆ, ನಾವು ಸಂಪೂರ್ಣರಾಗ್ಬಿಟ್ವಿ, ಕಂಪ್ಲೀಟ್ ತಯಾರಾಗ್ಬಿಟ್ಟಿದೀವಿ ಸತ್ಯುಗಕ್ಕೆ ಅಂತ. ऐसे समझ अपने दिल को खुश कर लेते हैं. यह भी मियाँ मिट्टू बनना. बाबा कहते मीठे बच्चे, अभी बहुत पुरुषार्थ करना है, तुम पावन बन जाएंगे तो फिर दुनिया भी पावन चाहिए. राजधानी स्थापन होनी है, एक तो जा नहीं सकता. ಮೂಲ ಮಾತೇನು? ಈ ಥರ ತಿಳ್ಕೊಂಡು ತನ್ನನ್ನು ತಾನು ಮಿಯಾ ಮಿಟ್ಟು ಮಾಡೋದಂದ್ರೆ ಸೆಲ್ಫ್ ಬೋಸ್ಟ್ ಮಾಡ್ಕೊಂಡು ನಾನು ತಯಾರಾಗ್ಬಿಟ್ಟೆ ಅಂತ ದಿಲ್ ಖುಷ, ಮನಸ್ಸು ಖುಷಿ ಪಡಿಸ್ಕೊಂಡಿರೋದಲ್ಲ. ತಂದೆ ಹೇಳೋದು, ಮಧುರವಾದಂತಹ ಮಕ್ಕಳೇ, ನೀವು ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ನೀವು ಪಾವನರಾದಾಗ ನಿಮಗೋಸ್ಕರ ಪಾವನ ಜಗತ್ತು ಬರಬೇಕಾಗಿದೆ, ರಾಜಧಾನಿ ಸ್ಥಾಪನೆ ಆಗಬೇಕಾಗಿದೆ. ಒಬ್ಬರಂತೂ ಹೋಗೋಕ್ಕಾಗಲ್ಲ. ನಾನು ಕಂಪ್ಲೀಟ್ ಆಗಿಬಿಟ್ಟಿದ್ದೀನಿ ಅಂದರೆ ಒಬ್ಬರಿಗೋಸ್ಕರ ಸಂಪೂರ್ಣ ಜಗತ್ ಪರಿವರ್ತನೆ ಆಗ್ಬಿಡುತ್ತಾ? ನೀವು ಸಂಪೂರ್ಣರಾದರೆ ಅನೇಕರನ್ನು ಮಾಡಬೇಕಲ್ಲ. ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ, ಹಂಗೆ ಮಾತಾಡ್ತಾರೆ. ಇದು ಹಂಗೆ ಯಾವ ಕಾರಣನೂ ನಾನು ಫುಲ್ ಆಗಿಬಿಟ್ಟಿದ್ದೀನಿ, ನಾನು ಫುಲ್ ಯೋಗ ಇದೆ, ನಾನು ಹಂಗೆ, ನಾನು ಹಿಂಗೆ. ಯಾರೇ ಸೆಲ್ಫ್ ಬೋಸ್ಟ್ ಮಾಡಲಿ ಅಂಥವ್ರನ್ನ ಬಾಬವ್ರು ಏನಂತಾರೆ? ಮಿಯಾ ಮಿಠೋ. गीत तुम ही हो माता, तुम ही हो पिता. कौन है? तुम ही हो माता,
तुम ही हो पिता। ओम शांति। अ, ये बच्चों को अपनी पहचान मिलती है। बाप भी ऐसे कहते हैं, हम सभी आत्माएं, सब मनुष्य ही है, बड़ा हो या छोटा हो, प्रेसिडेंट हो या राजा रानी हो, सब मनुष्य है। अब बाप कहते हैं सभी आत्माएं हैं। मैं फिर सभी आत्माओं का पिता हूँ, इसलिए मुझे कहते हैं परम पिता परमात्मा यानी सुप्रीम। ನೀವು ಮಕ್ಕಳಿಗೆ ತನ್ನ ಪರಿಚಯ ಸಿಗ್ತಿದೆ. ತಂದೆ ಹೇಳೋದೇನೆಂದರೆ ನಾವೆಲ್ಲ ಆತ್ಮಗಳಾಗಿದ್ದೀವಿ, ಎಲ್ಲರೂ ಮನುಷ್ಯರೇ. ಯಾರು ಮಾತಾಡ್ತಿದ್ದಾರೆ? ಇದು ಬ್ರಹ್ಮ ತಂದೆ ಹೇಳ್ತಿದ್ದಾರೆ. ಚಿಕ್ಕವರಿರಲಿ, ದೊಡ್ಡವರಿರಲಿ, ಪ್ರೆಸಿಡೆಂಟ್ ಇರಲಿ, ರಾಜ ಇರಲಿ, ರಾಣಿ ಇರಲಿ, ಎಲ್ಲರೂ ಮನುಷ್ಯರೇ. ಮನುಷ್ಯರಂದರೆ ಎಲ್ಲರೂ ಆತ್ಮಗಳು. ಈಗ ಶಿವಬಾಬಾ ಏನು ಹೇಳ್ತಿದ್ದಾರೆ? ನಾನು ಸರ್ವ ಆತ್ಮಗಳ ತಂದೆ, ಪರಂಪಿತ ಪರಮಾತ್ಮನಾಗಿದ್ದೀನಿ ಅಂದಾಗ ನನ್ನನ್ನು ಸುಪ್ರೀಂ ಅಂತ ಹೇಳ್ತಾರೆ. बच्चे जानते हैं हम आत्माओं का वो बाप है, हम सब ब्रदर्स है। फिर ब्रह्मा द्वारा भाई बहनों का ऊंच नीच कुल होता है। आत्माएं तो सभी आत्मा है, यह भी तुम समझते हो। मनुष्य तो कुछ नहीं समझते। ಅಂದಾಗ ನೀವು ಮಕ್ಕಳಿಗೆ ಗೊತ್ತು, ನಾವೆಲ್ಲ ಆತ್ಮಗಳಂದರೆ ಬಾಬು ನಮ್ಮ ತಂದೆ ಆಗಿದ್ದಾರೆ, ನಾವು ಪರಸ್ಪರ ಬ್ರದರ್ಸ್ ಆಗಿದ್ದೀವಿ ಅಂದಾಗ ಬ್ರಹ್ಮನ ಮಕ್ಕಳಂದ್ರೂ ನಾವು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀವಿ. ಅಂದರೆ ಲೌಕಿಕದಲ್ಲಾದರೆ ಏನಾಗುತ್ತೆ, ಮೇಲೆ ಕೆಳಗಡೆ ಊಂಚ್ ನೀಚ್ ಕುಲ್ ಹೋತಾ ಅಂತಾರೆ ಬಾಬೂರು. ಬಟ್ ಆತ್ಮ ಆಯಿತು ಸಭಿ ಆತ್ಮ. ಸ್ಥೂಲವಾಗಿ ತಗೊಂಡಾಗ ಮೇಲೆ ಕೆಳಗಡೆ हाईएस्ट अथवा लोएस्ट इवेल्ला कथेगळु ऊंच नीच की बात आती है, लेकिन आत्मा के हिसाब से हम सब आत्माएं एक बाप के बच्चे। यह भी तुम समझते हो, मनुष्य तो कुछ नहीं समझते। तुमको बाप बैठ समझाते हैं, बाप को तो कोई जानते नहीं है। मनुष्य गाते हैं हे भगवान, हे मात पिता, क्योंकि ऊंच ते ऊंच तो एक होना चाहिए ना। वो है सबका बाप, सबको सुख देने वाला। ಅಂದ್ರೆ ಬಾಬೂರು ತನ್ನ ಪರಿಚಯ ಕೊಟ್ಟು ನಮಗೆ ಪಕ್ಕ ಮಾಡ್ತಿದ್ದಾರೆ. ಮನುಷ್ಯಾತ್ಮರು ಕರೀತಿದ್ದಾರೆ ಹೇ ಭಗವಂತ, ಹೇ ಮಾತ್ ಪಿತಾ. ಎಲ್ಲರೂ ಒಬ್ಬರನ್ನು ಕರೆದಾಗ ಎಲ್ಲರ ಮೇಲೆ ಹೈಯೆಸ್ಟ್ ಒಬ್ಬರಿದ್ದಾರೆ ಅಂತ ತಾನೆ. ಅವರೊಬ್ಬರೇ ಪರಂಪಿತ ಪರಮಾತ್ಮ, ಎಲ್ಲರ ತಂದೆ, ಸುಖ ಕೊಡೋ ತಂದೆ. ಅದಕ್ಕೆ ಎಲ್ಲರೂ ಅಷ್ಟು ಪ್ರೀತಿಯಿಂದ, ಜಿಗರಿ ಪ್ರೀತಿಯಿಂದ ಅವರನ್ನು ನೆನಪು ಮಾಡೋದು. ಸುಖ और दुख के खेल को भी तुम जानते हो. ಸುಖ ದುಃಖದ ನಾಟಕನೂ ನೀವು ತಿಳ್ಕೊಂಡಿದ್ದೀರ. ಯಾಕೆಂದ್ರೆ ಅವ್ರ ಲೆಕ್ಕದಲ್ಲಿ ಸುಖ ದುಃಖ ಒಂದೇ ಟೈಮಲ್ಲಿ ಇರುತ್ತೆ ಅಂತ. ಬಾಬೂರು ಹಂಗೆ ಹೇಳ್ತಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣ ಸುಖ, ಆಮೇಲೆ ದ್ವಾಪರ ಕಲಿಯುಗದಲ್ಲಿ ದುಃಖ. ಇದು ಸುಖ ದುಃಖದ ನಾಟಕ. ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಸುಖ ಇದ್ರೂ ಅದ್ರ ಹಿಂದೆ ದುಃಖ ಇದೆ. ಏನಿದೆ? ಈಗ ತುಂಬ ಹಣ ಇರ್ಬೋದು, ಹೆಲ್ತ್ ಸರಿ ಇಲ್ಲ ಅಂದರೆ ಇದೆಯಲ್ವಾ, ದುಃಖ ಬಂತಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಅದು ನಿಮಗೆ ಗೊತ್ತು. ಮನುಷ್ಯ ಸಮಜ್ತೆ ಹೈ ಅಭಿ ಅಭಿ ಸುಖ ಹೈ, ಅಭಿ ಅಭಿ ದುಃಖ ಹೈ. ये नहीं समझते आधा कल्प सुख आधा कल्प दुख है. ಅವ್ರು ಈಗೀಗ ಸುಖ ಈಗೀಗ ದುಃಖ ಅಂದ್ಕೊತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖ. ಬಟ್ ನಮಗೆ ಮುಕ್ಕಾಲಕ್ಕಿಂತ ಹೆಚ್ಚು ಸುಖ, ಸ್ವಲ್ಪ ಮಾತ್ರ ದುಃಖ ಲಾಸ್ಟಲ್ಲಿ. ಯಾಕೆ ನಾವು ಬಾಬೂರಿಂದ ಆಸ್ತಿ ಅಂತ ತಗೋತೀವಿ. ಸತೋ ಪ್ರಧಾನ್ ಸತೋ ರಜೋ ತಮೋ ಹೇನ. शांति धाम में हम आत्माएं हैं, तो वहाँ सब
सच्चा सोना है, अलाय उसमें हो न सके। बल अपना अपना पार्ट भरा हुआ है, परंतु आत्माएं तो सब पवित्र रहती है। ಇದು ಸೋ ಇಂಪಾರ್ಟೆಂಟು. ಏನು ಹೇಳ್ತಿದ್ದಾರೆ ಬಾಬಾ, ಶಾಂತಿಧಾಮದಲ್ಲಿ ನಾವು ಆತ್ಮಗಳಿದ್ದಾಗ ಪ್ಯೂರ್ ಗೋಲ್ಡಲ್ಲಿ ಕಂಪ್ಲೀಟ್ ಪಾವನ ಆಗಿ ಹೋಗ್ತೀವಲ್ವಾ, ಅದರಲ್ಲಿ ಅಲಾಯಿ ಇರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಬಲೆ ಆತ್ಮ ಅಲ್ಲಿನೂ ಅದರ ಪಾರ್ಟ್ ಮರ್ಜ್ ಆಗಿದೆ, ಬಟ್ ಆದ್ರೂ ಆತ್ಮಗಳಲ್ಲಿ ಎಲ್ಲ ಪವಿತ್ರರು. ಅಪವಿತ್ರ ಆತ್ಮ ಅಲ್ಲಿರೋಕ್ಕೆ ಸಾಧ್ಯ ಇಲ್ಲ. इस समय फिर कोई भी आत्मा ಪವಿತ್ರ ಆತ್ಮ ಯಹಾ ಓ ನ ಸಕೆ. ಸತ್ಯುಗದಲ್ಲಿನೂ ನಾವು ಕೆಳಗೆ ಬರ್ತೀವಿ, ಪಾಠ ಮಾಡ್ತಾ ಇದ್ರು ನಾವು ಪವಿತ್ರರು. ಪರಮಧಾಮದಲ್ಲಿ ಎಕ್ಸ್ಟ್ರೀಮ್ ಪವಿತ್ರತೆ, ಪಾಠ ಮರ್ಜ್ ಆಗಿದೆ. ಬಟ್ ಇಲ್ಲಿ ಯಾರೂ ಕಲಿಯುಗದಲ್ಲಿ ಸಂಪೂರ್ಣ ಪವಿತ್ರ ಇರೋಕ್ಕಾಗಲ್ಲ. ಬಾಬನ ಲೆಕ್ಕದಲ್ಲಿ ಪವಿತ್ರತೆ ಅಂದ್ರೇನು, ಶರೀರ ಸಮೇತ. ಸತ್ಯುಗದಲ್ಲಿ ಸಂಪೂರ್ಣ ಪವಿತ್ರ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ ಜನ್ಮನೂ ಯೋಗ ಬಲದಿಂದ. तो इस समय फिर कोई भी पवित्र आत्मा यहाँ हो न सके. तुम ब्राह्मण कुलभूषण भी पवित्र बन रहे हो, तुम अभी अपने को देवता नहीं कह सकते हो. वे है संपूर्ण निर्विकारी, तुमको थोड़े ही संपूर्ण निर्विकारी कहेंगे. बल शंकराचार्य हो या कोई भी हो, सिवाय देवताओं के किसको भी कह नहीं सकते. ಈಗ ನೀವು ನನ್ನ ಮಕ್ಕಳಿರ್ಬೋದು, ಶಂಕರಾಚಾರ್ಯ ಇರ್ಬೋದು, ಯಾರೇ ಇರ್ಬೋದು, ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ದೇವತೆಗಳಿಗಷ್ಟೇ ಹೇಳೋಕ್ಕಾಗುತ್ತೆ, ಯಾಕೆ ಜನ್ಮನು ಪವಿತ್ರ. ये बातें भी तुम ही सुनते हो ज्ञान सागर के मुख से. ಯಾಕೆಂದ್ರೆ ಈ ಬಾಬಾ, ಶಿವ ಬಾಬಾ ಜ್ಞಾನ ಸಾಗರ ಅವ್ರ ಮುಖವನ್ನ ದತ್ತು ತಗೊಂಡಿದ್ದಾರೆ. ಇದು ಡೈರೆಕ್ಟ್ ಜ್ಞಾನ ಸಾಗರ ತಂದೆ ನೀವು ಮಕ್ಕಳಿಗೆ ಹೇಳ್ತಿದ್ದಾರೆ ಅಂದ್ರೆ ನೀವೇ ಕೇಳ್ತಿದ್ದೀರಾ ಈ ಮಾತನ್ನ. ಏ ಬಿ ಜಾನ್ತೆ ಹೋ ಜ್ಞಾನ ಸಾಗರ್ ಏಕಿ ಬಾರ್ ಆತೆ ಹೈ. ಜ್ಞಾನ ಸಾಗರ ತಂದೆ ಒಂದೇ ಸಾರಿ ಬರೋದು ಅಂತ ನಮಗೆ ಗೊತ್ತಿದೆ. ಮನುಷ್ಯ ತೋ ಪುನರ್ಜನ್ಮ ಲೇ ಫಿರ್ ಆತೆ ಹೈ. कोई कोई ज्ञान सुनकर गए हैं, संस्कार ले गए हैं, तो फिर आते हैं, आकर सुनते हैं. ಮನುಷ್ಯ ಆತ್ಮರು ಪುನರ್ಜನ್ಮ ತಗೋತಾರೆ. ಈಗ ಆತ್ಮಗಳು ತಿಳ್ಕೊಳ್ಳಿ, ಜ್ಞಾನ ಕೇಳಿ ಮಧ್ಯದಲ್ಲಿ ಹೊಟ್ಟೋಗ್ತಾರೆ ಅಂದರೆ ತಿರ್ಗ ಬಂದು ಅವ್ರು ಕಂಟಿನ್ಯೂ ಮಾಡ್ತಾರೆ. ಸಂಸ್ಕಾರ ತಗೊಂಡೋಗಿದಾರಲ್ವಾ. समझो 6-8 वर्ष वाला होगा तो कोई कोई में अच्छी समझ आ जाती. ಈಗೆಲ್ಲ ಫಾಸ್ಟ್ ಅಲ್ಲ, 6-8 ವರ್ಷ ಆದ್ರೂ ಚೆನ್ನಾಗಿ ಬುದ್ಧಿವಂತಿಕೆ ಬಂದ್ಬಿಡ್ತದೆ. आत्मा तो वही है, सुनकर उनको अच्छा लगता है. आत्मा समझती है हमको फिर से बाप का वही ज्ञान मिल रहा है. अंदर में खुशी होती है, औरों को भी सिखलाने लग पड़ते हैं. ಜ್ಞಾನದಲ್ಲಿದ್ದು ಶರೀರ ಬಿಟ್ಟು ಬಂದಿದ್ದಾರೆ ಅನ್ನೋರು ಚಿಹ್ನೆ ನೋಡಿ ಏನು ಹೇಳ್ತಿದ್ದಾರೆ ಬಾಬಾ. 6-8 ವರ್ಷದವ್ರು ಇರ್ಬೋದು, ಕೆಲವರಿಗೆ ತುಂಬ ಚೆನ್ನಾಗಿ ಬುದ್ಧಿವಂತಿಕೆ ಜ್ಞಾನ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಓ, ನನಗೆ ಅದೇ ಜ್ಞಾನ ಸಿಕ್ತಿದೆ, ನನಗೆ ಅದೇ ತಂದೆ ಸಿಕ್ಕಿದ್ದಾರೆ. ಸೊ ಖುಷಿಯಲ್ಲಿ ಬೇರೆಯವ್ರಿಗೂ ಜ್ಞಾನ ಹೇಳಕ್ಕೆ ಶುರು ಮಾಡ್ತಾರೆ. ತೀಕ್ಷ್ಣವಾಗಿ ಹೊರಟೋಗ್ತಾರೆ, ಯಾಕೆಂದರೆ ಹಿಂದಿನ ಸಂಸ್ಕಾರ ತಂದಿರ್ತಾರಲ್ವಾ. ಖುಷಿ ಆಗುತ್ತೆ ಅಂತಿದ್ದಾರೆ ಬಾಬವರು. औरों को भी सिखलाने लग पड़ते, फुर्त हो जाते हैं. जैसे लड़ाई वाले वो संस्कार ले जाते हैं तो छोटेपन में ही उसी काम में लग जाते हैं. ಈಗ ಸೋಲ್ಜರ್ಸ್ ಇದ್ದವ್ರು ಶರೀರ ಬಿಟ್ಟು ಹೋದ್ರೆ ಚಿಕ್ಕಂದಿಂದನೇ ನಾನು ಸೋಲ್ಜರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಹೋಗ್ತಾರೆ ನೋಡ್ರಿ, ಅದು ಸೇರ್ಕೊಳ್ತಾರೆ. ಅವ್ರಿಗೆ ಅದೇ ಇಷ್ಟ ಆಗುತ್ತೆ. अब तुमको तो पुरुषार्थ कर नई दुनिया का मालिक बनना है. ಹಂಗೇನೆ ಜ್ಞಾನದಲ್ಲಿ ಬಂದಮೇಲೆ ಮಕ್ಕಳಿಗೆ ಇನ್ನು ತುಂಬ ಚಿಕ್ಕ ಚಿಕ್ಕವ್ರು 6-8 ವರ್ಷ ಏನೋ ತುಂಬ ಚಿಕ್ಕ ಚಿಕ್ಕವ್ರಿಗೇನೆ ಬಾಬವ್ರು ನೋಡಿದರೆ ಇಷ್ಟ, ಬಾಬನ ಮನೆಯಲ್ಲಿ ಬರೋಕ್ಕೆ ಇಷ್ಟ. ಓಡ್ಕೊಂಡು ಬಂದ್ಬಿಡ್ತಾರೆ, ಇಲ್ಲೇ ಇರೋಕ್ಕೆ. ಹೋಗಂದ್ರೆ ಹೋಗೋದೇ ಇಲ್ಲ, ಹಂಗಿರ್ತಾರೆ ಕೆಲವು ಮಕ್ಕಳೆಲ್ಲ. ಯಾಕೆಂದರೆ ಹಿಂದಿಂದು ತುಂಬ ಸ್ಟ್ರಾಂಗ್ ಸಂಸ್ಕಾರ. ಈಗ ನೀವು ಪುರುಷಾರ್ಥ ಮಾಡಿ ಹೊಸ ಜಗತ್ತಿನ ಮಾಲೀಕರಾಗಬೇಕು ಮಕ್ಕಳೇ.
तुम सबको समझा सकते हो तो नई दुनिया के मालिक बन सकते हो, तो मालिक बन सकते हो, या तो शांति धाम के मालिक बन सकते हो। शांति धाम तुम्हारा घर है जहां से तुम यहाँ आए हो पाठ बजाने। ये भी कोई जानते ही नहीं, क्योंकि आत्मा का ही पता नहीं है। पहले भी तुमको पहले ये थोड़े ही पता था कि हम निराकारी दुनिया से यहाँ आए हैं, हम बिंदी है। ಮೂಲ ಮಾತೇನು ಹೇಳ್ತಿದ್ದಾರೆ ಬಾಬಾ, ನೀವೆಲ್ಲರಿಗೆ ಹೇಳಿ ನೀವು ಹೊಸ ಜಗತ್ತಿನ ಮಾಲೀಕರಾಗಕ್ಕೆ ಇಷ್ಟಪಡ್ತೀರಾ, ಇಲ್ಲ ಬರೀ ಶಾಂತಿಧಾಮದ ಮಾಲೀಕರು? ಅಂದರೆ ನಿಮಗೆ ಮುಕ್ತಿ ಬೇಕಾ, ಜೀವನ್ ಮುಕ್ತಿನೂ ಬೇಕಾ ಅಂತ ಕೇಳಿ ಅಂತ ಹೇಳೋದು. ಶಾಂತಿಧಾಮ ನಿಮ್ಮ ಮನೆ, ಅಲ್ಲಿಂದ ನೀವು ಪಾಠ ಮಾಡಕ್ಕೆ ಬಂದಿದ್ದೀರಾ. ಇದೂ ಯಾರಿಗೆ ಗೊತ್ತಿಲ್ಲ. ಯಾಕೆಂದರೆ ಮನೆ ವಿಷಯ ಯಾರಿಗೆ ಗೊತ್ತಾಗುತ್ತೆ ಶಾಂತಿಧಾಮದ್ದು? ಯಾವಾಗ ನಾನು ಆತ್ಮ ಅನ್ನೋದೇ ಗೊತ್ತಿಲ್ಲ, ಒಳಗೆ ಭಗವಂತ ಕೂತಿದ್ದಾನೆ ಅಂತ ಜನ ಅಂದ್ಕೋತಾರೆ. ಬಾಬಾ ಹೇಳ್ತಾರೆ, ಇದು ಜನ ಅಂದ್ಕೊಳ್ಳೋ ಪ್ರಶ್ನೆಯಲ್ಲಿ ಮಕ್ಕಳೇ, ಆತ್ಮ ಅನ್ನೋದು ತಿಳ್ಕೊಂಡಿಲ್ಲಲ್ಲ. ನಮಗೇನು ಗೊತ್ತಿತ್ತ ಮೊದಲು? ತುಮಕೋ ಭಿ ಪೆಹಲೆ ಯೇ ಥೋಡೆ ಹಿ ಪತಾ ತಾ ಕಿ ಹಮ್ ನಿರಾಕಾರಿ ದುನಿಯಾ ಸೆ. ನಮಗೂ ಗೊತ್ತಿರಲಿಲ್ಲಲ್ಲ ನಾನು ಆತ್ಮ ನಿರಾಕಾರಿ ಜಗತ್ತಿಂದ ಬಂದಿದ್ದೀನಿ. हम बिंदी है, सन्यासी लोग भले कहते हैं, ब्रुकुटी के बीच आत्मा स्टार रहती है, फिर भी बुद्धि में बड़ा रूप आ जाता है. सालिग्राम कहने से बड़ा रूप समझ लेते हैं. ಬುದ್ಧಿಯಲ್ಲಿ ಅವ್ರು ಎಷ್ಟಾದರೂ ಹೇಳಿ, ಭ್ರುಕುಟಿಯ ಮಧ್ಯದಲ್ಲಿ ಒಂದು ಯುನೀಕ್ ಸ್ಟಾರ್ ಹೊಳಿತಾ ಇದೆ, ಅಜಬ್ ಸಿತಾರ ಅಂತ ಏನು ಹೇಳ್ತಾರಲ್ಲ, ಆದರೂ ಅವ್ರ ಬುದ್ಧಿಯಲ್ಲಿ ಅದು ಶಾಸ್ತ್ರಗಳಲ್ಲಿ ಇದೆಯಲ್ಲ, ಅಂಗುಷ್ಟಾಕಾರವಾಗಿದೆ ಅಂತ ದೊಡ್ಡದಾಗಿ ತೊಗೊಂಡ್ಬಿಡ್ತಾರೆ. ಸಾಲಿಗ್ರಾಮ್ ಅದಕ್ಕೇನೆ ದೊಡ್ಡ ದೊಡ್ಡ ಸಾಲಿಗ್ರಾಮ್ಗಳು ಇಡ್ತಾರಲ್ಲ, ಕೆಲವರು ಇಷ್ಟಿಡ್ತಾರೆ, ಕೆಲವರು ಅಷ್ಟು ಇಡ್ತಾರೆ. ಆತ್ಮ सालिग्राम है. यज्ञ रचते हैं तो उसमें भी सालिग्राम बड़े बड़े बनाते हैं. पूजा के समय सालिग्राम बड़ा रूप ही बुद्धि में रहता है. बाप कहते हैं ये सारा अज्ञान है. आत्मा तो मैं ही ज्ञान तो मैं ही सुनाता हूँ, और कोई दुनिया भर में सुना ना सके. ಒಂದೊಂದ್ಸಾರಿ ಹೇಳ್ತಾರೆ ನೋಡಿ, ಆತ್ಮ ಏನಾದರೂ ದೊಡ್ಡದಿದ್ರೆ ಇಲ್ಲಿ ಹಿಂಗೆ ಊದ್ಕೊಂಡ್ಬಿಡ್ಬೇಕಲ್ವಾ ಅಂತ. ಪ್ರವೇಶ ಆಗೋದು ಹೆಂಗೆ? ದೊಡ್ಡದಾಗಿದ್ರೆ ಕಣ್ಣಿಂದ ಮೂಗಿಂದ ಎಲ್ಲ ಎಷ್ಟು ಸೂಕ್ಷ್ಮವಾಗಿರ್ಬೋದೋ ಪ್ರವೇಶ ಮಾಡಿ ಬಂದು ಕೂತ್ಕೊಂಡ್ಬಿಡುತ್ತೆ ಆತ್ಮ. ಹೋಗೋಗ್ಲೂ ಹೆಂಗೆ ಹೊರಟೋಗ್ಬಿಡುತ್ತೆ. ಎಷ್ಟು ವಂಡರ್ಫುಲ್ ವಿಷಯ ಇದೆಲ್ಲ. ಈ ಬಾಬಾ ಹೇಳ್ತಾರೆ, ಯಾರಿಗಿದು ಗೊತ್ತಿಲ್ಲ ಆತ್ಮ ಏನು, ಆತ್ಮ ಸೂಕ್ಷ್ಮ ಬಿಂದು, ಆತ್ಮ ಲೋಕ ಪರಂಧಾಮನೂ ಒಂದಿದೆಯಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಂತಹ ಸುಂದರ ಲೋಕ, ಅತಿ ಶಾಂತಿಯ ಮುಕ್ತಿಯ ಮನೆ ಅದು. ಅಲ್ಲಿ ಕೂತ್ರೆ ಎಷ್ಟು ಆನಂದ, ಎಷ್ಟು ಶಾಂತಿಯ ಅನುಭವ ಆಗುತ್ತಲ್ವಾ. ಪರಮಾತ್ಮ ಬಿ ಬಿಂದಿಯೇ, ಆತ್ಮ ಬಿ ಬಿಂದಿಯೇ, ಇದಂತೂ ಯಾರು ತಿಳ್ಕೊಳ್ಳಲ್ಲ. ಓತು ಅಖಂಡ ಜ್ಯೋತಿ ಸ್ವರೂಪ್ ಬ್ರಹ್ಮ ಕೇದೈತೆ. ಭಗವಂತ ಅಂದ್ರೆ ಏನಂತಾರೆ ಅವರೆಲ್ಲ? ಅಖಂಡ ಜ್ಯೋತಿ ಸ್ವರೂಪ ಬ್ರಹ್ಮ ಅನ್ನೋದು ಅವ್ರ ತಲೆ ಒಳಗಡೆ ಇದೆ. ಬ್ರಹ್ಮದಲ್ಲಿ ಹೋಗಿ ಲೀನ ಆಗಬೇಕು, ಬ್ರಹ್ಮ ಇದನ್ನೇ ಹಿಡ್ಕೊಂಡು ಕೂತಿದ್ದಾರೆ ಎಲ್ಲ. ब्रह्म को भगवान समझ लेते हैं, फिर अपने को भगवान कह देते. हम ब्रह्मास्मि. ತತ್ವನೇ ಭಗವಂತ ಅಂತಾರೆ, ನಾನು ಬ್ರಹ್ಮ ಭಗವಂತ ಅಂದ್ಕೊಂಡ್ಬಿಡ್ತಾರೆ. ಇದು ದೊಡ್ಡ ಮಿಸ್ಟೇಕ್ ಆಗೋಯ್ತಿದ್ದು. कहते हम पाठ बजाने के लिए छोटी आत्मा का रूप धरते हैं, फिर बड़ी ज्योति में लीन हो जाते. ಏನೋ ಅದರಿಂದ ಒಂದಿಷ್ಟು ಪೀಸ್ ಬಂದ್ಬಿಡ್ತನ್ನೋ ಥರ ಪಾಠ ಮಾಡೋಕ್ಕೆ ನಾವು ಚಿಕ್ಕ ರೂಪ ಧಾರಣೆ ಮಾಡ್ಕೊಂಡು ಬರ್ತೀವಿ, ಆಮೇಲೆ ಅಖಂಡ ಜ್ಯೋತಿಯಲ್ಲಿ ಹೋಗಿ ಲೀನ ಆಗ್ಬಿಡ್ತೀವಿ. ಅನಾದಿ ಅವಿನಾಶಿ ಅಂದಾಗ ಆತ್ಮದ ಅಸ್ತಿತ್ವ ಸಮಾಪ್ತಿ ಆಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಇದು ವಿಚಿತ್ರ.
तो फिर बड़ी ज्योति में लीन हो जाते, लीन हो जाए फिर क्या पाठ भी लीन हो जाना चाहिए. कितना ರಾಂಗ್ हो जाते हैं. ನೀವು ಲೀನ ಆದರೆ ನಿಮ್ಮ ಪಾಠನು ಲೀನ ಆಗ್ಬಿಡ್ಬೇಕಲ್ಲ, ಎಷ್ಟು ದೊಡ್ಡ ತಪ್ಪಲ್ವ ಮಕ್ಕಳೇ ಇದು. अभी बाप आकर सेकंड में जीवन मुक्ति देते, फिर आधा कल्प बाद सीढ़ी उतरते, जीवन बंद में आते हैं, फिर बाप आकर जीवन मुक्त बनाते. इसलिए उनको सर्व का सद्गति दाता कहा जाता है. तो जो पतित पावन बाप है उनको ही याद करते हैं, उनकी याद से ही तुम पावन बनेंगे. ಇಡೀ ಚಕ್ರದ ಮಾತು ಹೇಳ್ಬಿಟ್ರು ಬಾಬಾ. ನಾನು ಬಂದು ಸೆಕೆಂಡಲ್ಲಿ ಜೀವನ್ ಮುಕ್ತಿ ಕೊಡ್ತೀನಿ ಮಕ್ಕಳೇ. ಅರ್ಧ ಕಲ್ಪ ಕೆಳಗಡೆ ಇಳಿತಾ ಇಳಿತಾ ಜೀವನ ಬಂಧನದಲ್ಲಿ ಬರ್ತೀರಾ. ಆಮೇಲೆ ನಾನೇ ಬಂದು ನಿಮ್ಮನ್ನು ಜೀವನ್ ಮುಕ್ತರನ್ನಾಗಿ ಮಾಡ್ತೀನಿ. ಪತಿತ ಪಾವನ ನಾನೇ ಆಗಿರೋ ಕಾರಣ ನನ್ನ ನೆನಪಿನಿಂದನೇ ನೀವು ಪಾವನರಾಗೋದು, ಬೇರೆ ದಾರಿ ಇಲ್ಲ. ನಹಿ ತೋ ಬನ್ ನಹಿ ಸಕ್ತೆ ಹೋ. ಅಂಡರ್ಲೈನ್ ಮಾತು, ತಂದೆಯ ನೆನಪಿನ ವಿನಃ ಆತ್ಮ ಪಾವನ ಆಗೋಕ್ ಸಾಧ್ಯನೇ ಇಲ್ಲ. ऊंचते ऊंच एक ही बाप है. कई बच्चे समझते हैं हम संपूर्ण बन गए, हम कंप्लीट तैयार हो गए. ಲಕ್ಷಣಗಳೇ ಇಲ್ಲ, ನಾನು ಕಂಪ್ಲೀಟ್ ತಯಾರಾಗ್ಬಿಡ್ತೀನಿ ಅಂತ ತಿಳ್ಕೊ. ಹಂಗೆ ಹೇಳೋದೇ ತಪ್ಪು ಅನ್ನೋದು ಅಜ್ಞಾನ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ನಾನು ಕಂಪ್ಲೀಟ್ ಆಗ್ಬಿಟ್ಟೆ, ಸಂಪೂರ್ಣ ಆಗ್ಬಿಟ್ಟೆ. ಐಸೆ ಸಮझ अपने दिल को खुश कर लेते हैं, ये भी मियाँ मिट्टू बनना है. ಇದನ್ನು ಮಿಯಾ ಮಿಟ್ಟು ಅಂತ ಅಂದ್ಕೊಳ್ಳದೆ ಬಾಬಾ ಕೇತೆ ಮೀಠೆ ಬಚ್ಚೆ ಅಭಿ ಬಹುತ್ ಪುರುಷಾರ್ಥ ಕರ್ನ है. ಹೆಂಗ್ ಅಂದ್ಕೊಂಡ್ ಬಿಡ್ತೀರ ಮಕ್ಕಳೇ, ನೀವು ತುಂಬಾ ಪುರುಷಾರ್ಥ ಮಾಡ್ಬೇಕೀಗ. ಹೆಂಗೆ ಸಾಧ್ಯ? ಪುರುಷಾರ್ಥ ಮಾಡಿ ಇನ್ನ ಪದವಿ ತಗೋಬೇಕು. कोई कितना भी कोशिश करे कि हम जल्दी कर्मातीत बन जाए, परंतु होगा नहीं. ಕರ್ಮದ ಕಥೆ ಬಾಬನಿಗೆ ಗೊತ್ತಲ್ವಾ? ಎಲ್ಲ ಯಾರು ಕಾಡಲ್ಲಿ ಕೂತಿಲ್ಲ. ಎಲ್ಲಿ ಕೂತಿದ್ದೀವಿ? ಶರೀರದಲ್ಲಿ ಕಲಿಯುಗದ ಮಧ್ಯದಲ್ಲಿದ್ದೀವಿ ಅಂದಾಗ ಎಲ್ಲ ಏನೆಲ್ಲ ಪರಿಸ್ಥಿತಿಗಳಿದೆ. ಮನೆಯಲ್ಲಿಗಿದ್ರೆ ಕೆಲವರು ಇದ್ದಾರೆ ಜ್ಞಾನ, ಕೆಲವರು ಇಲ್ಲ. ಏನೆಲ್ಲ ಪೇಪರ್ಸ್ ಅಲ್ವಾ, ಹೆಂಗೆ ಬೇಗ ಆಗ್ಬಿಡುತ್ತೆ ಕಂಪ್ಲೀಟು कर्मातीत. राजधानी स्थापन होना है. बल कोई स्टूडेंट पढ़ाई में बहुत होशियार हो जाता है, परंतु इम्तिहान तो टाइम पर होगा ना. इम्तिहान तो जल्दी हो ना सके, यह भी ऐसे है. समय पर होगा तब पढ़ाई, तुम्हारी पढ़ाई की रिजल्ट निकलेंगी. ಎಷ್ಟು ಸುಂದರವಾದ ಮಾತು ಹೇಳ್ತಿದ್ದಾರೆ ಬಾಬಾ. ಈಗ ಕಾಲೇಜಲ್ಲಿ ಯಾರಾದರೂ ಸ್ಟೂಡೆಂಟು ತುಂಬ ಕ್ಲೆವರು, ತುಂಬ ಇದು 3 ಮಂತ್ಸಲ್ಲೇ ತಿಳ್ಕೊಂಬಿಡಿ ನಾನೆಲ್ಲ ರೆಡಿ ಆಗ್ಬಿಟ್ಟಿದ್ದೀನಿ, ಥರೋ ಆಗ್ಬಿಟ್ಟಿದ್ದೀನಿ ಅಂದರೆ ಅವ್ರಿಗೋಸ್ಕರ ಮಾರ್ಚ್ ಎಕ್ಸಾಮ್ನ ಸೆಪ್ಟೆಂಬರಲ್ಲಿ ಇಡೋಕ್ಕಾಗಲ್ಲ ಅಲ್ವಾ? ಎಲ್ಲರೂ ಓದಬೇಕು, ಎಲ್ಲ ಚಾಪ್ಟರ್ಸ್ ಫುಲ್ ಆಗಬೇಕು. ಎಲ್ಲ ಮಾಡಿದ ಮೇಲೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಇಡ್ತಾರೆ, ಅವಾಗ ನೀನು ಬರೆದು ಪಾಸ್ ಆಗಪ್ಪ ಅಂತಾರೆ. ಹಂಗೆ ಇಲ್ಲಿನೂ ಏನಿದೆ, ಎಕ್ಸಾಮ್ ಫೈನಲ್ ಎಕ್ಸಾಮ್ ಏನಿದೆ ಅದು ಅಂತ್ಯದಲ್ಲಿದೆ, ರಿಸಲ್ಟ್ ಔಟ್ ಆಗುತ್ತೆ ಅವಾಗ ಅಲ್ವಾ? तो कोई कितना भी अच्छा पुरुषार्थी हो ना, ऐसा कह न सके हम कंप्लीट तैयार है. ಇದೇ ಅವರ ಅಜ್ಞಾನ ಅನ್ನೋದು ಅರ್ಥ ಆಗುತ್ತೆ. नहीं 16 कला संपूर्ण कोई आत्मा अभी बन नहीं सकती. ಕಂಪ್ಲೀಟ್ ಆಗ್ಬಿಟ್ಟೆ 16 ಕಲಾ ಸಂಪೂರ್ಣ ಯಾರು ಆಗಕ್ಕಾಗಲ್ಲ ಮಕ್ಕಳೇ. संपूर्ण बनना ही है, अंत में मियाँ मिट्टू नहीं बनना है. ये तो सारी राजधानी स्थापन होनी है. हाँ इतना समझते हैं, बाकी थोड़ा टाइम है. मूसल भी निकल गए हैं, इन्हें बनाने में भी पहले टाइम लगता है, फिर प्रैक्टिस हो जाती है तो झट बना लेते हैं. ये सब ड्रामा में नूंद है. ತಂದೆ ಹೇಳೋದು ಅಂದರೆ ರಾಜಧಾನಿ ಸ್ಥಾಪನೆ ಆಗಬೇಕಾಗಿದೆ. ಇಷ್ಟಂತೂ ಎಲ್ಲರ ಮನಸ್ಸಲ್ಲಿರುತ್ತಲ್ಲ, ಟೈಮ್ ಹತ್ರ ಬಂತು. ಈಗಂತೂ ಅದು ಬಾಬಾ ಹಾಗೆ ಹೇಳಿರೋದು. ಈಗಂತೂ ನಮ್ಮ ಕಣ್ಣು ಮುಂದಿದೆ ಎಷ್ಟು ಹತ್ರ ಇದೆ ಅಂತ. ಎಲ್ಲ ಬಾಂಬ್ಸ್ ತಯಾರಿಟ್ಟಿದ್ದಾರೆ. ಕರೋನಾನೇ ಒಂದು ದೊಡ್ಡ ಬಾಂಬು
ಎಲ್ಲರ ಮನೆಯಲ್ಲಿ ಲಾಕ್ ಮಾಡಿಬಿಡ್ತು, ದೇಶಗಳನ್ನು ಲಾಕ್ ಮಾಡಿಬಿಡ್ತು. ಯಾವ ವರ್ಲ್ಡ್ ವಾರ್ ಆದ್ರೂ ಅವ್ರವ್ರ ದೇಶದಲ್ಲಿ ಅವ್ರು ಚೆನ್ನಾಗಿರ್ತಾರೆ. ಇದು ಎಲ್ಲ ದೇಶದಲ್ಲಿ ಚುಪ್ಪು ಮಾಡಿಬಿಡ್ತು, ಕೂತ್ಕೊಂಡು ಒಳಗೆ ಕೂತ್ಕೊಳ್ರಪ್ಪ ಅಂತ. ಎಷ್ಟು ವಂಡರ್ಫುಲ್ ವಿಷಯ ಅಲ್ಲ. ಧರ್ತಿ 5 ತತ್ವಗಳು ಈಗ ತುಂಬ ಖುಷಿ ಪಡ್ತಿರ್ಬೋದು. ಇವರೆಲ್ಲ ಕಿಟಕಿಟಿಗಳೆಲ್ಲ ಮನೇಲಿ ಕೂತಿದ್ದಾರೆ, ನಮಗೆಷ್ಟು ಹೆರಾನ್ ಮಾಡ್ತಿದ್ರು, ತಲೆ ತಿಂದ್ಬಿಡ್ತಿದ್ರು, ಲಕ್ಷಾಂತರ ವೆಹಿಕಲ್ ತೊಗೊಂಬಂದ್ಬಿಟ್ಟು ಭಾರ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಿದ್ರು ಅಂತ ಧರ್ತಿಗೆ, ವಾಯುಗೆ ತುಂಬ ಖುಷಿ ಆಗ್ತಿರ್ಬೇಕು. ಏನಂತೀರ, ಕೇಳ್ತೀರವರೆಲ್ಲ? ಎಷ್ಟು ಕಷ್ಟ ಕೊಟ್ಟಿದ್ದು ಅದಕ್ಕೆ ಪಾಪ. ಧರ್ತಿ ಗಿಡಿ ಅಂತ ಗಾಡಿಗಳು ಓಡಿಸ್ಕೊಂಡು ಹೋಗ್ತಾರೆ. ಅರ್ತ್ ಪ್ಲಾಂಟ್ಸಲ್ಲೆಲ್ಲ ಇಟ್ಟಿದ್ದು ಅದ್ರದ್ದೆಲ್ಲ ಏನೋ ಎಲ್ಲ ಹೊಗೆಯನ್ನು ಉಳ್ಕೊಂಡು ಹೋಗ್ತಾರೆ, ಇಷ್ಟೊಂದು ಗಿಡ್ಬಿಡು ಅಂತ. ಅದು ಗಾಳಿಗೆ ಎಷ್ಟು ಕಷ್ಟ, ಮೇಲ್ಗಡೆ ಆಕಾಶಕ್ಕೆ ಎಷ್ಟು ಕಷ್ಟ. ಇವರು ಎಲ್ಲ ಗಿಡಿಬಿಡಿ ಮಾಡಿದ್ದೆಲ್ಲ ಮೇಲ್ಗಡೆ ಹೋಗಿ ಕಲೆಕ್ಟ್ ಆಗುತ್ತೆ. ಎಲ್ಲ ಡ್ರಾಮಾ ಹೆಂಗಿದೆ, ಎಷ್ಟು ವಿಚಿತ್ರವಾಗಿದೆ. ಬಾಬಾ ಹೇಳ್ತಿರೋದು, ರಾಜಧಾನಿ ಸ್ಥಾಪನೆ ಆಗುತ್ತೆ ಅಂದರೆ, ಅರೆ ಮಕ್ಕಳೇ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಇವ್ರು ಬಾಂಬ್ಸ್ ಮಾಡೋದು, ಗಡ್ಬಡ್ ಮಾಡೋದು, ಈ ಬಯೋಲಾಜಿಕಲ್ ವಾರ್ ಬಾಂಬ್ಗಿಂತ ಸ್ಟ್ರಾಂಗಾಗಿ ಮಾಡಿ ಎಷ್ಟು ಐರಾನ್ ಮಾಡಿದ್ರು, ವಿಚ್ ಇಸ್ ಅಗೇನೆಸ್ಟ್ ಲಾ एक्चुअली. विनाश के लिए बॉम्ब्स बनाते रहते हैं. गीता में भी मूसल अक्षर है, शास्त्रों में फिर लिख दिया है, पेट से लोहा निकला, फिर ये हुआ. ये सब झूठी बातें हैं. ಹೊಟ್ಟೆಯಿಂದ ಎಲ್ಲಾದ್ರೂ ವೆಪನ್ ಬಂದ್ಬಿಡುತ್ತಾ, ಶಸ್ತ್ರ ಬಾಂಬ್ ಬಂದ್ಬಿಡುತ್ತಾ? ಇದೆಲ್ಲ ಬುದ್ಧಿಯಿಂದ ಮನುಷ್ಯಾತ್ಮರು ಇಡೀ ಮನುಕುಲ ನಾಶ ಮಾಡೋಕ್ಕೆ ಎಲ್ಲ ಬಾಂಬ್ ತಯಾರಿಟ್ಟಿದ್ದಾರೆ. ಬಾಕಿ ಅವ್ರೇನು ಹೇಳ್ತಿದ್ದಾರೆ ಆ ಥರ ಸಾಧ್ಯ ಇಲ್ಲ ಮಕ್ಕಳೇ. बाप आकर समझाते हैं, उनको ही मिसाइल्स कहा जाता है. अब इस विनाश के पहले हमको तमो प्रधान से सतो प्रधान बनना है. बच्चे जानते हैं हम आदि सनातन देवी देवता धर्म के थे, सच्चा सोना थे, भारत को सच खंड कहते हैं. अब झूठ खंड बन गया है. ನಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದವರು ನಾವು. ಆಗ ಇಡೀ ಸೃಷ್ಟಿ ಸತ್ಯ ಖಂಡವಾಗಿತ್ತು, ಇಡೀ ಸೃಷ್ಟಿ ಭರತ ಖಂಡವಾಗಿತ್ತು. ಈಗೆಲ್ಲ ಬರೀ ಸುಳ್ಳು ಖಂಡ ಆಗ್ಬಿಡ್ತಲ್ವಾ, ಯಾಕೆಂದರೆ ಎಲ್ಲ ಸತೋ ಪ್ರಧಾನರಿದ್ದವರೆಲ್ಲ ಬಂದು ತಮೋಗುಣೆ, ಇವ್ರ ಜೊತೆ ಎಲ್ಲ ಮೇಲ್ಗಡೆಯಿಂದ ಕಿಟಕಿಟಿಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ರು. ದ್ವಾಪರದ ನಂತರ ದೇವತಾ ಧರ್ಮದ ಜೊತೆ ಜಾಸ್ತಿ ಗಡ್ಬಡಲ್ವಾ. तो बाबा ಹೇಳೋದು, ಸೋನಾ ಬಿ ಸಚ್ಚಾ ಅವ್ರ ಜೂಟ ಹೋತಾ है, ಜಾಸ್ತಿ ಮಿಕ್ಸ್ ಆದರೆ ಸುಳ್ಳು ಚಿನ್ನ, ಇದು ಸರಿ ಇಲ್ಲ ಅಂತಾರೆ ನೋಡ್ರಿ. अभी तुम बच्चे जान गए हो बाप की महिमा है क्या? वो मनुष्य सृष्टि का बीज रूप है, सदा सत्य है, चैतन्य है, आनंद का सागर है. हमारा बाबा सदा के लिए सत्य है, सत्य है, सत्य स्वरूप, बीज रूप. आगे तो फिर गायन करते थे, अभी तुम समझते हो कि बाप सारे गुण हमारे में भर रहे हैं. 8 ಸ್ವರೂಪದ ಸಾರಿ 5 ಸ್ವರೂಪದ ಅಭ್ಯಾಸ 8 ಸಾರಿ ಅಲ್ಲ 21 ಸಾರಿ ಮಾಡಿ ಡೈಲಿ 21 ಗುಣ ಧಾರಣೆ ಮಾಡ್ರೆ, ಡೈಲಿ 21 ಗುಣದ ಚಿಂತನೆ ಮಾಡಿದ್ರೆ 8 ಗುಣಗಳು ಬಂದ್ಬಿಡುತ್ತೆ, ಟಕ 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 ಎಲ್ಲ ಬಂದ್ಬಿಡ್ತದೆ ಅಲ್ವಾ. ಇವತ್ತೆಲ್ಲರೂ ಬರಿಬೇಕು. ಏನಂತೀರ, ಎಲ್ಲ ಕೇಳ್ತಿರೋರು ಒಂದೊಂದು ಸ್ವರೂಪದ ಒಂದೊಂದು ಟೈಮಲ್ಲಿ ಯಾವ್ಯಾವ ಗುಣ ಅನುಭವ ಮಾಡಿದೆ ಅಂತ. ಏನಂತೀರ, ಚಾರ್ಟ್ ಬರಿತೀರಿ ಎಲ್ಲರೂ, ಕೇಳ್ತಿರೋರು ಬರಿತಿದ್ದೀರಿ ಮನೆಗಳಲ್ಲಿ. ಇನ್ನೇನು ಇದೇ ಮಾಡ್ತಾ ಇರಬೇಕು. ನಡೀತಾ ಕೂತ್ಕೊಳ್ತನೋ, ಬಾಬಾ ಮೀಠೆ ಬಾಬಾ ಪ್ಯಾರೆ ಬಾಬಾ ಮೀಠಾ ಪಹಾಡೆ ಮೇ ಖಾ ಜಾತಿ ಹೂँ ಅಂತ ಪ್ರೀತಿ ಮಾಡ್ಬೇಕು ಬಾಬನ್ನ. बाप कहते हैं कि पहले पहले याद की यात्रा करो, मुझे याद करो तो तुम्हारे विक्रम विनाश हो जाए. ಮಕ್ಕಳೇ, ಮೊದಲು ಮೊದಲು ನನ್ನನ್ನು ತುಂಬ ಚೆನ್ನಾಗಿ ನೆನಪು ಮಾಡಿ. ನೆನಪಿನ ಯಾತ್ರೆ ಅಂದರೆ ನೀವು ಮೇಲೋಗ್ರಿ ಬರ್ತಾಯಿರಿ, ಮೇಲೋಗ್ರಿ ಬರ್ತಾಯಿರಿ, ಇಲ್ಲಿ ಕೂತ್ಕೋಬೇಡಿ. ನೀವು ಠಿಕಾನ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ, ಕೂತ್ಕೊಂಡ್ರೆ ಅದಕ್ಕೆ ಮೇಲೆ ಕೂತಿರ್ರಿ ಅಂತಾರೆ. ಸೇವೆಗಷ್ಟೇ ಬಂದ್ರಿ ಕೆಳಗಡೆ. ನಾನೊಬ್ಬನ ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತೆ.
मेरा नाम ही है पतित पावन, गाते भी है हे पतित पावन आओ, परंतु वो क्या कर करेंगे ये नहीं जानते हैं ना। एक सीता तो नहीं होंगी, तुम सब सीताएं हो, ಪತಿತ್ ಪಾವನ್ ಸೀತಾರಾಮ್ ಆಡ್ತಾರಲ್ಲ. ಆತ್ಮರೂಪಿ ಸೀತೆಯರ ರಾಮ ಪತಿತರನ್ನು ಪಾವನ ಮಾಡಿ ಬಾ ಬಾ ಅಂದರೆ ಯಾವಾಗ ಬರ್ತೀನಿ ಹೆಂಗೆ ಬರ್ತೀನಿ ಅಂತಲೇ ಇವ್ರಿಗೆ ಗೊತ್ತಿಲ್ಲಲ್ವ ಮಕ್ಕಳೇ ಅಂತಿದ್ದಾರೆ ಬಾಬವರು. ನೀವೆಲ್ಲ ಆತ್ಮಗಳು ನನ್ನ ಸೀತೆಯರು. बाप तुम बच्चों को बेहद में ले जाने के लिए बेहद की बातें सुनाते हैं. तुम बेहद की बुद्धि से जानते हो कि मेल और फीमेल सब सीता है. ಆತ್ಮ ಬಾಯ್ ಬಾಯ್ ಎಲ್ಲ ಆತ್ಮಗಳೆಲ್ಲರೂ ಪರಮಾತ್ಮ ತಂದೆಯ ಸೀತೆಯರು. ಇದೆಲ್ಲ ಅನ್ಲಿಮಿಟೆಡ್ ಮಾತು, ದೇಹದ ಜಗತ್ತಿನಿಂದ ಮೇಲೆ ಯೋಚನೆ ಮಾಡೋ ಮಾತು. सब रावण की खेद में है. बाप राम आकर सबको रावण की खेद से निकालते हैं. रावण कोई मनुष्य नहीं है, ये समझाया जाता है. हर एक में 5-5 विकार है, इसलिए ये रावण राज्य कहा जाता. ಎಲ್ಲರೂ ಅಶೋಕವಾಟಿಕೆ ಅಲ್ಲ, ರಾವಣನ ಶೋಕವಾಟಿಕೆಯಲ್ಲಿ ರಾವಣನ ಜೈಲಲ್ಲಿ ಕೂತಿದ್ದಾರೆ ಆತ್ಮಗಳೆಲ್ಲರೂ. ನಾನೊಬ್ಬನೇ ರಾಮ ಬಂದಿದ್ರಿಂದ ಬಿಡಿಸ್ತೀನಿ ಅಂದಾಗ, ಮಕ್ಕಳೇ ಈ ರಾವಣ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಅವನಿಗೆ ರೂಪ ಆಕಾರ ಇದ್ದು ಯಾರೋ ಒಬ್ಬ ಅಂತ ಅನ್ನಲ್ಲ. 5 ವಿಕಾರಗಳು ಸ್ತ್ರೀಯರಲ್ಲಿ ಪುರುಷರಲ್ಲಿ ಸೇರಿ 10 ತಲೆ ತೋರಿಸ್ಬಿಟ್ರತ್ಲಗಡೆ. नाम ही है विशेष वर्ल्ड, वो है वाइजलेस वर्ल्ड. दोनों अलग अलग नाम है. ये वैशालय है, वो है शिवालय. निर्विकारी दुनिया के ये लक्ष्मी नारायण मालिक थे. इनके आगे विकारी मनुष्य जाकर माथा टेकते हैं. विकारी राजाएं उन निर्विकारी राजाओं के आगे माथा टेकते हैं. ये भी तुम जानते हो, मनुष्यों को कल्प की आयु का पता ही नहीं है, तो समझ कैसे सके कि ये रावण राज्य कब शुरू होता है. ಅಂದರೆ ಈ ಋಷಿ ಮುನಿಗಳಿಗೂ ಇದು ಅರ್ಥ ಆಗಲಿಲ್ಲ. ಅರ್ಧಕಲ್ಪ ವೈಸ್ಲೆಸ್ ನಿರ್ವಿಕಾರಿ ಜಗತ್ತು, ಆಮೇಲೆ ಅರ್ಧಕಲ್ಪ ವಿಕಾರಿ ಜಗತ್ತು. ಅದು ಶಿವಾಲಯ, ಇದು ವೇಶ್ಯಾಲಯ. ಆ ಪ್ರಪಂಚದ ಮಾಲೀಕರು ಲಕ್ಷ್ಮೀನಾರಾಯಣ. ಇದೇ ಧರತಿಯಲ್ಲಿ ದೇವತೆಗಳಿದ್ದು ಹೋದ್ರು, ಮೇಲೆ ಇನ್ನೊಂದು ಲೋಕ ಇಲ್ಲ. ಸ್ವರ್ಗ ಮೇಲೆ ಕೆಳಗಡೆ ಪಾತಾಳ ಇವೆಲ್ಲ ಕಥೆಗಳಿಲ್ಲ ಅನ್ನೋದು ಯಾರ ತಲೆ ಒಳಗೆ ಹೋಗಲಿಲ್ಲ ಅಂತಾರೆ ಬಾಬೂರು. ಅದಕ್ಕೆ ಈಗ ನೋಡಿ, ವಿಕಾರಿ ಮನುಷ್ಯರು ಹೋಗಿ ನಿರ್ವಿಕಾರಿ ದೇವತೆಗಳ ಮುಂದೆ ತಲೆ ಬಾಗ್ತಾರೆ, ಪೂಜೆ ಮಾಡ್ತಾರೆ. ಹಿಂದೆ ರಾಜರಿದ್ರು, ಅವರು ರಾಜರೇ ತಾನೆ, ಲಕ್ಷ್ಮೀನಾರಾಯಣನು ರಾಜ ತಾನೆ. ಈ ರಾಜ ಹೋಗಿ ಅವ್ರಿಗೆ ಯಾಕೆ ತಲೆಗೆ ಕಾಲಿಗೆ ಬೀಳಬೇಕು? ಯಾಕೆಂತಂದರೆ ಕಾರಣ ಅವರು ಪವಿತ್ರರು, ನಿರ್ವಿಕಾರಿಗಳು. ತೋ मनुष्यों को कल्प की आयु का भी पता नहीं कि समझ कैसे सके कि ये रावण राज्य कब शुरू होता है. आधा आधा होना चाहिए. राम राज्य रावण राज्य कब से शुरू करे, ಮುಂಜಾರ कर दिया है. ಕಲ್ಪದ ಆಯಸ್ ಹೆಚ್ಚು ಕಡಿಮೆ ಮಾಡಿಬಿಟ್ರಲ್ಲ, ಅದಕ್ಕೇನೆ ಅವ್ರು ರಾವಣ ರಾಜ್ಯ ಎಷ್ಟು ರಾಮ ರಾಜ್ಯ ಎಷ್ಟು ಅಂತ ಗೊತ್ತಿಲ್ಲ. ಎಲ್ಲ ಕೂತ್ಕೊಂಡು ಲಕ್ಷಾಂತರ ವರ್ಷ ಅಂತ ಬರೆದ್ಬಿಟ್ರು ಈಸಿಯಾಗಿ. ಭಾರತದಲ್ಲಿ ಏನಂದರೆ ಯಾರಿಗೇನು ಬೇಕೋ ಹೇಳ್ತಾರೆ, ಮಾತಾಡ್ತಾರೆ, ಬರೀತಾರೆ. अब बाप समझाते हैं ये 5000 वर्ष का चक्र फिरता रहता है. अभी तुमको पता पड़ा है कि हम 84 का पार्ट बजाते. 84 का पार्ट, 84 ಜನ್ಮಗಳ ಪಾರ್ಟ್. ಇಷ್ಟು ಸಣ್ಣ ಬಿಂದುವಲ್ಲಿ ನಾನು ಹೆಂಗೆ ಎಷ್ಟು ದೊಡ್ಡ ಜರ್ನಿ ಮಾಡ್ಕೊಂಡು ಬಂದು ಈಗ ಕೂತಿದ್ದೀನಿ. ಬಾಬಾ ಸದಾ ನಿನ್ನ ಮಡಿಲಲ್ಲಿ ಈ ಪಾರ್ಟಿನ ಎಲ್ಲ ಜಂಜಾಟಗಳಿಂದ ದೂರ, ಡೀಪ್ ಡೆಡ್ ಸೈಲೆನ್ಸಲ್ಲಿ, ಮುಕ್ತಿಯ ಸುಖದಲ್ಲಿ, ಮುಕ್ತಿಯ ಶಾಂತಿಯಲ್ಲಿ ಕೂತ್ಕೋಬೇಕು. ಈ ಶರೀರ ಜಗತ್ತು ಇದೆಲ್ಲ ಏನು ಬೇಡ ಅನ್ನೋದು ಗಳಿಗೆ ಬೇಹದ್ ವೈರಾಗ್ಯ ಇರಬೇಕು. ಶರೀರದಲ್ಲೇ ಕೂತ್ಕೊಂಡು ಕಿಟಿಪಿಟಿ ಇರಂಗಿಲ್ಲ, ಮೇಲೋಗಿ ಕೂತ್ಕೋಬೇಕು. इम्पॉर्टेंट मातलवा, संस्कार तुमको बेकलवा. फिर हम जाते हैं घर. सतयुग त्रेता में भी पुनर्जन्म लेते हैं. वो है राम राज्य और यह है रावण राज्य ना. राम राज्यದಿಂದ रावण राज्य में आना ही अंतर है बाबा. हार जीत का खेल है. तुम जीत पाते हो तो स्वर्ग के मालिक बनते हो, हार खाते हो तो
नरक के मालिक बनते हो। स्वर्ग अलग है, कोई मरते हैं तो कहते हैं स्वर्ग पधारा, अभी तुम थोड़े ही कहेंगे क्योंकि तुम जानते हो ಸ್ವರ್ಗ ಕಬ್ ಹೋಗ. ಜನ ಹೇಳ್ತಾರೆ ಏನೋ ಸಸ್ತಾ ಸ್ವರ್ಗ ಇಲ್ಲಿ ಕೂತಿದೆ ಮೇಲ್ಗಡೆ ಅಂತ. ಶರೀರ ಬಿಟ್ಟ ತಕ್ಷಣ ಏನು ಪಾಪ ಮಾಡಿದ್ರು ಸೀದಾ ಸ್ವರ್ಗಕ್ಕೆ ಹೋದ್ರು, ವೈಕುಂಠವಾಸಿಗಳಾದ್ರು. ಬಾಬಾ ಹೇಳ್ತಾರೆ ನೀವೀಗ ಅದೆಲ್ಲ ಹೇಳಲ್ಲ, ಯಾಕೆಂದರೆ ನಿಮಗೆ ಗೊತ್ತು ಸ್ವರ್ಗ ಎಲ್ಲಿದೆ ಅಂತ. ಇದು ಅಂದರೆ ಫೈನಲ್ ಏನು ತಿಳ್ಕೋಬೇಕು, ಸೃಷ್ಟಿ ಸೋಲು ಗೆಲುವಿನ ನಾಟಕ. ಈ ನಾಟಕದಲ್ಲಿ ನಾವೆಲ್ಲ ಹೆಂಗೆ ಪಾಠ ಮಾಡ್ತಿದ್ದೀವಿ. ಮಾಯಾ ಜೀತ್ ಆಗೋದಂದರೆ ಸ್ವರ್ಗದ ಮಾಲೀಕರು, ಮಾಯೆಯಿಂದ ಸೋಲೋದಂದರೆ ನರಕ. ಅಂದರೆ ಅದನ್ನು ಈಗಲೂ ಅಪ್ಲಿಕಬಲ್ ಏನಪ್ಪ ಅಂದರೆ, ಮಾಯೆಯ ಪ್ರಭಾವದಿಂದ ಸದಾ ದೂರ, ಅಂದರೆ ಅತೀಂದ್ರಿಯ ಸುಖದ ಸ್ವರ್ಗಕ್ಕಿಂತ ದೊಡ್ಡದಲ್ವಾ ಬಾಬನ್ ಮಡ್ಲಲ್ಲಿ ಕೂತಿರೋದು. ಮಾಯೆಯಿಂದ ಸೋದು ಮಾಯೆ ಕೆನೆಗೆ ಹೊಡಿತಾನೆ ಇರುತ್ತೆ, ದೇಹಾಭಿಮಾನದಲ್ಲಿ ಬರ್ತಾನೆ ಇದೆ ಅಂದರೆ ಕೆಳಗಡೆ ನರಕ, ದುಃಖದಲ್ಲಿ ಇರಬೇಕಾಗುತ್ತೆ. ದುವಿಧ ಎಷ್ಟೆಲ್ಲ ಏರುಪೇರುಗಳು, ಏನು ಚೆನ್ನಾಗಿದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನಿಮಗೀಗೆಲ್ಲ ಗೊತ್ತಿದೆ. ಓತು ಕೇದತೆ ಜ್ಯೋತಿ ಜ್ಯೋತ್ ಮೇ ಸಮಾಯ वह निर्वाण गया, तुम कहेंगे ज्योति ज्योत तो कोई समा नहीं सकते। सर्व का सदगति दाता एक ही गाया हुआ है, स्वर्ग सत्युग को कहा जाता है, अभी नरक है. ಇನ್ನು ಸಾಧು ಸಂತರೇನು ಹೇಳ್ತಾರೆ, ಇವರೆಲ್ಲ ಸ್ವರ್ಗ ಪದಾರ ಅಂದರೆ ಅವರು ಜ್ಯೋತಿಯಲ್ಲಿ ಹೋಗಿ ಲೀನ ಆಗ್ಬಿಟ್ರು, ನಿರ್ವಾಣಕ್ಕೆ ಹೊಟ್ಟೋಗ್ಬಿಟ್ರು. ಬಾಬಾ ಹೇಳ್ತಾರೆ ನಿರ್ವಾಣಕ್ಕೆ ಹೆಂಗೆ ಹೋಗೋದು, ಜ್ಯೋತಿಯಲ್ಲಿ ಸೇರ್ಕೊಳಕ್ಕಾಗೋದೇ ಇಲ್ಲ. ಆಟಮ್ ಒಳಗಡೆ ಸೇರೋಕ್ಕಾಗಲ್ಲ, ವಿಚ್ ಕೊಲೈಡ್ಸ್ ಅಂದಮೇಲೆ ಇನ್ನು ಇವ್ರು ಹೆಂಗೆ ಹೋಗಲ್ಲ ಒಳಗಡೆ ಸೇರೋದು. ಸರ್ವರ ಸದ್ಗತಿ ದಾತ ತಂದೆ ಒಬ್ಬರೇ. ಸ್ವರ್ಗ ಸತ್ಯುಗಕ್ಕೆ ಹೇಳಲಾಗುತ್ತೆ, ಈಗ ನರಕ ಇದೆ. ಇದು ಯಾರ ಕತೆ ಇದೋ, ಭಾರತ್ ಕಿ ಹಿ ಬಾತ್ ಹೈ. ಭಾರತದ ಉತ್ಥಾನ ಪತನದ ಚರಿತ್ರೆ ಇದು, ಭಾರತವಾಸಿಗಳ ಕತೆ ಇದು. बाकी ऊपर में कुछ भी नहीं है. दिल वाला मंदिर में ऊपर में स्वर्ग दिखाया है तो मनुष्य समझते हैं बरोबर ऊपर ही स्वर्ग है. अरे ऊपर छत में मनुष्य कैसे होंगे, बुद्धि ಸ್ವಲ್ಪನೂ ಯೋಚನೆ ಮಾಡಲ್ಲ, ಬುದ್ಧು ಟೆಹರೆನಾ ಅಂತಿದ್ದಾರೆ. ದಿಲ್ವಾಲದಲ್ಲಿ ಮೇಲ್ಗಡೆ ಸ್ವರ್ಗ, ಕೆಳಗಡೆ ಎಲ್ಲ ತಪಸ್ ಮಾಡ್ತಿದ್ದಾರಲ್ಲ, ಸ್ವಲ್ಪ ಆದರೂ ತಿಳ್ಕೊಬೇಕಲ್ಲ, ಮೇಲ್ಗಡೆ ಹೆಂಗೆ ಸ್ವರ್ಗ ಇರೋಕ್ಕಾಗುತ್ತೆ, ಮೇಲ್ಗಡೆ ಮನುಷ್ಯರು ಹಂಗಿರೋದು, ಬುದ್ಧುಗಳಲ್ವ ಮಕ್ಕಳೇ ಅಂತಿದ್ದಾರೆ. ಅಭಿ ತುಮ್ ಕ್ಲಿಯರ್ ಕರ್ ಸಮझाते हो, तुम जानते हो यहाँ ही स्वर्गवासी थे, यहाँ ही फिर नरकवासी बनते हैं. अब फिर स्वर्गवासी बनना है, ये नॉलेज है ही नर नारायण बनने के लिए. किस लिए ज्ञान है? कथा भी सत्यनारायण बनने की सुनाते. हमारा बाबा ಸತ್ಯನಾರಾಯಣನಾಗೋ ಕತೆ ಹೇಳ್ತಿದ್ದಾರೆ. ಜ್ಞಾನನೇ ಇದು, ನರ ನಾರಾಯಣ ನಾರಿ ಲಕ್ಷ್ಮಿ ಆಗೋ ಕತೆ ಇದು. तो क्या है, कितना खुशी से सुनना चाहिए ना. तो राम सीता की कथा नहीं कहते, यह है नर नारायण बनने की कथा. ರಾಮ್ ಸೀತಾ ಕತೆ ಅಲ್ಲ ಇದು, ಏನೋ ನರ ನಾರಾಯಣನಾಗೋ ಕತೆ. ಎಷ್ಟು ಇಂಟ್ರೆಸ್ಟಾಗಿ ಧಾರಣೆ ಮಾಡಬೇಕು, ಕೇಳಬೇಕು. ऊंच ते ऊंच पद लक्ष्मी नारायण का है, वो फिर भी 2 कला कम हो जाती है. पुरुषार्थ ऊंच पद पाने के लिए किया जाता, फिर अगर नहीं करते तो जाकर चंद्रवंशी बनते हैं. ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋಕ್ಕೇ ಪುರುಷಾರ್ಥ ಮಾಡಬೇಕು. ಫೇಲ್ ಆದರೆ ಎಲ್ಲೋಗೋದು, ಸೀದಾ चंद्रवंशी. भारतवासी पतित बनते हैं तो अपने धर्म को भूल जाते. क्रिश्चियन बल सतो से तमो प्रधान बने हैं, फिर भी क्रिश्चियन संप्रदाय के तो है ना, आदि सनातन देवी देवता संप्रदाय वाले तो हिंदू अपने को हिंदू कह देते हैं. ये भी नहीं समझते हैं कि हम असुल देवी देवता धर्म के. वंडर है ना, तुम पूछते हो हिंदू धर्म किसने स्थापन किया, तो मूंझ जाते हैं ಅಲ್ವಾ. ಭಾರತವಾಸಿಯರು ತನ್ನ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ಬೇರೆಯವರಿಗೆಲ್ಲ ಅವ್ರವ್ರ ಧರ್ಮ ಪಿತ ಎಲ್ಲ ಗೊತ್ತಿದೆ. ಇವ್ರನ್ನೇನಾದರೂ ಕೇಳಿದ್ರೆ ಯಾವಾಗ್ರಿ ಸ್ಥಾಪನೆ ಆಗಿತ್ತು ಆದಿ ಸನಾತನ ಧರ್ಮ, ಬಸ್ ದೇವತಾ ಧರ್ಮ ಬಿಟ್ಬಿಡ್ರಿ, ಸನಾತನ ಧರ್ಮ ಅಂದ್ರೂ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಎಷ್ಟು ನಶೆ ಇರಬೇಕಾಗಿತ್ತಲ್ವಾ. ಆದಿ ಸನಾತನ ದೇವಿ ದೇವತಾ ಧರ್ಮ ನಮ್ಮದು. ಸನಾತನ ಧರ್ಮ ಅಂತ ಹೇಳ್ತಾರೆ, ಒಂದೇ ಒಂದು ಶಬ್ದ ಇಟ್ಕೊಂಡಿದ್ದಾರೆ.
ಬಟ್ ದೇವಿ ದೇವತಾ ಧರ್ಮ ಅದೆಷ್ಟು ನಾಶೆ ತರೋ ಧರ್ಮ ಗೊತ್ತಾಗಲಿಲ್ಲ. देवताओं की पूजा करते हैं तो देवता धर्म के ठहरे ना, परंतु समझते ही नहीं है. ये भी ड्रामा में नूंद है. ದೇವತೆಗಳನ್ನು ಒಪ್ಕೋತಾರೆ, ದೇವತೆಗಳ ಪೂಜೆ ಮಾಡ್ತಾರೆ ಅಂದರೆ ದೇವತಾ ಧರ್ಮದವರಲ್ವಾ, ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬುವ್ರು. ಗೊತ್ತೇ ಇಲ್ಲ ಪಾಪ. ಡ್ರಾಮಾದಲ್ಲಿ ಇದು ಫಿಕ್ಸ್ ಆಗ್ಬಿಟ್ಟಿದೆ. तुम्हारी बुद्धि में सारी नॉलेज है, तुम जानते हो हम पहले सूर्यवंशी थे, फिर और धर्म आते हैं, हम पुनर्जन्म लेते आते हैं, तुम्हारे में भी कोई यथार्थ रीति से जानते हैं. ಅಂದರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಜ್ಞಾನ ಇದೆ, ನಿಮಗೆ ಗೊತ್ತಿದೆ. ನೀವು ಸೂರ್ಯವಂಶಿಯಲ್ಲಿದ್ದವರು ನಿಧಾನಕ್ಕೆ ಕೆಳಗಡೆ ಇಳಿತಾ ಇಳಿತಾ ಬಂದಂಗೆ ದ್ವಾಪರದ ನಂತರ ಬೇರೆ ಬೇರೆ ಧರ್ಮಗಳವ್ರು ಬಂದರು. ಹೆಂಗೆ ನಾವು ಕೆಳಗಡೆ ಇಳಿದ್ವಿ ಅಂತ ನಿಮಗೆ ಗೊತ್ತಿದೆಯಲ್ವಾ ಮಕ್ಕಳೇ. ಬಟ್ ಕೆಲವ್ರ ಬುದ್ಧಿಯಲ್ಲಿ ಇದು ಕೂತ್ಕೊಳ್ಳಲ್ಲ. कोई की बुद्धि में कम बैठता है. स्कूल में भी कोई स्टूडेंट की बुद्धि अच्छी रीति बैठता है, कोई में कम. ಸ್ಕೂಲಲ್ಲಿ ಹಂಗೆ ತಾನೆ, ಬುದ್ಧಿವಂತರಿದ್ರೆ ಚೆನ್ನಾಗಿ ಬುದ್ಧಿಯಲ್ಲಿ ಜ್ಞಾನ ಕೂತ್ಕೊಳ್ಳುತ್ತೆ, ಏನು ಪಾಠ ಓದ್ತಿದ್ದಾರೆ. ಕೆಲವ್ರಿಗೆ ಕಡಿಮೆ. ಇಲ್ಲಿನೂ ಹಂಗೆ ಅಂತಾರೆ ಬಾಬುವರು. ಕೆಲವ್ರು ಯಥಾರ್ಥವಾಗಿ ತಿಳ್ಕೊತಾರೆ, ಕೆಲವ್ರು ಹಂಗಂಗೆ. यहाँ भी जो नापास होते हैं उनको क्षत्रिय कहा जाता है, सूर्यवंशी में चले जाते. 2 कला कम हो जाता है ना, संपूर्ण बन न सके. तुम्हारी बुद्धि में अभी बेहद की हिस्ट्री जागरफी है. वो स्कूल में तो हद की हिस्ट्री जागरफी पढ़ते हैं, वो कोई मूल वतन सूक्ष्म वतन को थोड़े ही जानते हैं. साधु संत आदि किसकी भी बुद्धि में नहीं है. तुम्हारी बुद्धि में है, मूल वतन में आत्माएं रहती है. यह है स्थूल वतन. तुम्हारी बुद्धि में सारी नॉलेज है. ತಂದೆ ಹೇಳೋದು, ನೀವು ಮಕ್ಕಳ ಬುದ್ಧಿಯಲ್ಲಿ ಬೇಹದ್ ಹಿಸ್ಟ್ರಿ ಜಾಗ್ರಫಿ ಇದೆ. ಇಡೀ ಟೋಟಲ್ 4 ಯುಗಗಳ ಹಿಸ್ಟ್ರಿ ಜಾಗ್ರಫಿ. ಅಂದರೆ ಸ್ಕೂಲಲ್ಲಿನೂ ಅವ್ರ ಮಿತವಾದದ್ದು ಈಗ ವಾಸ್ಕೋಡಿ ಗಾಮ ಯಾವಾಗ ಬಂದ, ಅವನು ಟಿಪ್ಪು ಸುಲ್ತಾನ್ ಯಾವಾಗ ಸತ್ತ, ಇಷ್ಟೇ ಹೇಳೋದು. ಇದು ಈ ಬಾಬಾ ಹೇಳೋದು, ನೀವು ಮಕ್ಕಳ ಬುದ್ಧಿಯಲ್ಲಿ 3 ಲೋಕಗಳ 3 ಕಾಲಗಳ ಎಲ್ಲ ಕತೆ ಇದೆ. ಸಾಧು ಸಂತರ ಬುದ್ಧಿಯಲ್ಲೂ ಇಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆಯಲ್ಲ, ಮೂಲವತನ ಏನು, ಸೂಕ್ಷ್ಮವತನ ಏನು, ಇದು ಸ್ಥೂಲವತನ, ಇದರದ್ದೆಲ್ಲ ನಾಲೆಜ್ ಇದೆ. ತುಮಾರಿ ಬುದ್ಧಿ ಮೇ ಈ ಸಾರಿ ನಾಲೆಜ್. ಯೇ ಸ್ವದರ್ಶನ್ ಚಕ್ರಧಾರಿ सेना बैठी है. हम कौन बैठे हैं? स्वदर्शन चक्रधारी सैन्य कूतिदे. ये सेना बाप को और चक्र को याद करती है. तुम्हारी बुद्धि में ज्ञान है, बाकी कोई हथियार आदि नहीं है. ज्ञान से स्व का दर्शन हुआ है. बाप रचयिता का रचना के आदि मध्य अंत का ज्ञान देते हैं. ಅಂದ್ರೆ ಬಾಬಾ ಹೇಳ್ತಿರೋದು, ಈ ನೀವು ಸೈನ್ಯದವ್ರು ಏನು ಮಾಡಬೇಕು, ತಂದೆಯನ್ನು ಹಾಗೂ ಚಕ್ರವನ್ನು ನೆನಪು ಮಾಡಬೇಕು. ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನ ರತ್ನಗಳೇ ಇರಬೇಕು. ಇದು ನಿಮ್ಮ ಶಸ್ತ್ರ. ಆದ ಸ್ಥೂಲವಾದ ಚಕ್ರ ಅಲ್ಲ, ಯಾರ ತಲೆಗೆ ಮಾದ್ರು ತೆಗಿಲಿಕ್ಕೆ ಅಂತ ಕೊಟ್ಟರು ಭಗವಂತ ಅನ್ನೋ ಪ್ರಶ್ನೆ ಇಲ್ಲ. ಜ್ಞಾನದಿಂದ ಸ್ವ ಆತ್ಮನ ದರ್ಶನ ಆಗಿದೆಯಲ್ವಾ ಮಕ್ಕಳೇ. ತಂದೆ ರಚಯಿತ, ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಿದ್ದಾರೆ. अब बाप का फरमान है कि रचयिता को याद करो तो विक्रम विनाश होगा. जितना जो स्वदर्शन चक्रधारी बनते हैं औरों को बनाते हैं, जो जास्ती सर्विस करते हैं उनको जास्ती पद मिलता है. ये तो कॉमन बात है. बाप को भूले ही है गीता, बाप को भूले ही है तो गीता में कृष्ण का नाम डालने से कृष्ण को भगवान कह नहीं सकते, उनको बाप नहीं कहेंगे. वर्षा बाप से मिलता है. ತಂದೆ ಹೇಳೋದು, ಯಾವ ಮಕ್ಕಳು ಸದಾ ಸ್ವದರ್ಶನ್ ಚಕ್ರಧಾರಿಗಳಾಗಿದ್ದು ಯಾರು ಅನೇಕರನ್ನು ಮಾಡ್ತಾರೆ, ಅನೇಕರ ಸರ್ವೀಸ್ ಮಾಡ್ತಾರೆ, ಅವ್ರ ಪದವಿನೂ ದೊಡ್ಡದು. ಇದು ಕಾಮನ್ ಮಾತು. ಆದರೆ ನನ್ನನ್ನು ಮರ್ತಿರೋದ್ರಿಂದ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿದ್ರು, ಕೃಷ್ಣನ ಹೆಸರು ಹಾಕಿರೋದ್ರಿಂದ ಬಾಬಂದು ಕನೆಕ್ಷನ್ ಇಲ್ಲ ಅಂದರೆ ತಲೆ ಮೇಲೆ ಹೊರೆ ಹೊತ್ಕೊಂಡು ಬಂದಿದ್ದು ಪಾಪ ಕರ್ಮಗಳದು. ಅದಕ್ಕೆ ಬಾಬಾ ಹೇಳೋದು, ಕೃಷ್ಣ ಭಗವಂತ ಆಗೋಕ್ಕಾಗಲ್ಲ, ಸಾಕಾರದಲ್ಲಿದ್ದಾರೆ. ಅವರನ್ನು ತಂದೆ ಅಂತಲೂ ಹೇಳೋಕ್ಕಾಗಲ್ಲ, ಆಸ್ತಿ ತಂದೆಯಿಂದ ಸಿಗೋದು.
पतित पावन बाप को कहा जाता है, वो जब आए तब हम वापस शांति धाम जाए। मनुष्य मुक्ति के लिए कितना माथा मारते हैं, तुम कितना सहज समझाते हो। ಕೃಷ್ಣನ ಆತ್ಮ ಆಗಿದ್ರೆ ಅವರನ್ನು ಪತಿತ ಪಾವನ ಅಂತ ಅವ್ರದ್ದು ಈ ಟೈಟ್ಲೇ ಇಲ್ಲ ಆ್ಯಕ್ಚುಲಿ. ಒಬ್ಬ ನಿರಾಕಾರನಿಗೇನೆ ಪತಿತ್ ಪಾವನ ಅಂತ ಹೇಳೋದು. ಬಾಬಾ ಬಂದಾಗ ನಮ್ಮನ್ನು ಪಾವನ ಮಾಡಿ ಮನೆಗೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ಬೇಕಲ್ವಾ. ಮನುಷ್ಯರು ಮುಕ್ತಿ ಬೇಕು ಬೇಕು ಅಂತಾರೆ, ಬಟ್ ಪಾಪ ಕರ್ಮಗಳನ್ನು ಕಂಪ್ಲೀಟ್ ಮುಗಿಸ್ಕೊಂಡೇನೆ ಮುಕ್ತಿಗೆ ಹೋಗೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ತಂದೆ ನೆನಪಿಲ್ಲದೆ ಮುಗ್ಸೋಕ್ಕಾಗಲ್ಲ. तो बोलो पतित पावन तो परमात्मा है, फिर गंगा में स्नान करने क्यों जाते हो? गंगा के कंटे पर जाकर बैठते हैं कि वहाँ ही हम मरे। पहले बंगाल में जब कोई मरने पर होते थे ना, तो गंगा में जाकर हरि बोल करते थे, समझते थे ये मुक्त हो गया। अब आत्मा तो निकल गई, वो तो पवित्र बनी नहीं। आत्मा को पवित्र बनाने वाला बाप ही है, उनको ही पुकारते हैं। अब बाप कहते हैं मुझे याद करो तो विक्रम विनाश होगा। बाप आकर पुरानी दुनिया को नया बनाते, बाकी नई रचते नहीं है। ಎಷ್ಟು ಸುಂದರವಾದ ಸೀಕ್ರೆಟ್ ಬಾಬಾ ಹೇಳ್ತಾರೆ. ಪತಿತ್ ಪಾವನ ಪರಮಾತ್ಮ ಅಂದಮೇಲೆ ಗಂಗಾ ನದಿಗೆ ಹೋಗ್ತೀರ ಯಾಕೆ? ಸಾಧು ಸಂತರು ಹೋಗ್ತಾರಲ್ವಾ, ಅಲ್ಲಿ ಗಂಗಾ ನದಿಯ ತೀರದಲ್ಲಿ ಕೂತ್ಕೋತಾರೆ, ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಅಂದಾಗ ನೀರಲ್ಲಿ ಹೆಂಗೆ ಸ್ನಾನ ಮಾಡಿ ಇದ್ರೆ ಅದೆಲ್ಲ ಪಾಪಕರ್ಮ ಭಸ್ಮ ಆಗಿಬಿಡುತ್ತೆ. ಇದು ಪರಮಾತ್ಮನ ನೆನಪಿಂದ ಆಗಬೇಕಲ್ವಾ. ಹರಿಬೋಲ್ ಹರಿಬೋಲ್ ಅಂತ ಬಂಗಾಲಲ್ಲಿ ಮೊದಲು ಇನ್ನೇನು ಶರೀರ ಬಿಡುತ್ತಾರೆ ಅನ್ನೋ ಅಷ್ಟರೊಳಗಡೆ ಪಾಪ ಆಮೇಲೆ ಬದುಕವ್ರು ಇದ್ದರೆ ಅವ್ರನ್ನೂ ತೊಗೊಂಡೋಗಿ ಮುಳುಗಿಸ್ಬಿಟ್ಟು ನೀನು ಮೊದಲೇ ಹೋಗಪ್ಪ ಅಂತ ಕಳಿಸ್ಬಿಡ್ತಾಯಿದ್ರು. ಆತ್ಮ ಹೋದ್ಮೇಲೆ ಏನಾದರೂ ಮಾಡಿದೆ ಸರಿ, ಇನ್ನೇನು ಹೋಗ್ತಾರೆ ಅನ್ನುವಾಗಲೇ ಹರಿಬೋಲ್ ಹರಿಬೋಲ್ ಅಂದ್ಬಿಟ್ರೆ ಮೊದಲೇ ಓಡಿಸ್ಬಿಟ್ರತ್ಲಗಡೆ. ಆತ್ಮ ಪವಿತ್ರ ಆಗಲೇ ಇಲ್ಲ. ಬಾಬಾ ಹೇಳೋದು ಹೆಂಗೆ ಹೋಗ್ತಾರೆ? ನಾನು ಬಂದು ಪಾವನ ಮಾಡಿದೆ, ಅವರು ಹೋಗೋಕ್ಕಾಗಲ್ಲ. ನನ್ನೊಬ್ಬನ ನೆನಪಿನಿಂದನೇ ವಿಕರ್ಮ ವಿನಾಶ ಆಗಬೇಕು. ನಾನೇ ಬಂದು ಹಳೇದನ್ನು ಹೊಸದು ಮಾಡ್ತೀನಿ, ಹಳೇದನ್ನು ಹೊಸದು ಮಾಡ್ತೀನಿ. ಹೊಸದನ್ನು ಎಲ್ಲ ಪ್ರಳಯ ಆಗ್ಬಿಟ್ಟು ಹೊಸದೇನೋ ಕೂತ್ಕೊಂಡು ರಚನೆ ಮಾಡ್ತಾರೆ, ಅದು ಸಾಧ್ಯ ಇಲ್ಲ. ಇದೆಲ್ಲ ಅನಾದಿ ಅವಿನಾಶಿ ಆಗಿರೋದು. ಪ್ರಕೃತಿನೂ ಎಲ್ಲ ಒಟ್ಟೋಗೋಕ್ಕಾಗಲ್ಲ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते। हमारे बाबा को कितना प्यार करे, नमस्ते करे तो कम है। धारणेगे बाप में जो गुण है वो स्वयं में भरने हैं। इम्तिहान के पहले पुरुषार्थ कर स्वयं को कंप्लीट पावन बनाना है। इसमें मियाँ मिट्टू नहीं बनना है। क्या मियाँ मिट्टू नहीं बनना. ತಂದೆಯಲ್ಲಿ ಏನು ಗುಣ ಇದೆ ಅದು ಸ್ವಯಂಲ್ಲಿ ತುಂಬ್ಕೋಬೇಕಾಗಿದೆ. ಏನು ಎಕ್ಸಾಮಿಗೆ ಮುಂಚೆ ಪುರುಷಾರ್ಥ ಮಾಡಿ ಸ್ವಯಂವನ್ನು ಕಂಪ್ಲೀಟ್ ಪಾವನ ಮಾಡ್ಕೋಬೇಕಾಗಿದೆ. ಇದರಲ್ಲಿ ಮೊದಲೇನೆ ಪಾವನ ಆಗ್ಬಿಟ್ಟಿದ್ದೀನಿ ಅಂತ ಅಮಿಟ್ಟವಾಗಿ ಹೇಳ್ಕೊಳ್ಳೋದಲ್ಲ, ಸೆಲ್ಫ್ ಬೋಸ್ಟ್ ಮಾಡೋದಲ್ಲ ಅಂತಾರೆ ಬಾಬಾ. स्वदर्शन चक्रधारी बनना और बनाना है। बाप और चक्र को याद करना है। बेहद बाप द्वारा बेहद की बातें सुनकर अपनी बुद्धि बेहद में रखनी है, हद में नहीं आना है. ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಎಲ್ಲರನ್ನು ಮಾಡಬೇಕು. ತಂದೆ ಮತ್ತು ಚಕ್ರವನ್ನು ಸದಾ ನೆನಪು ಮಾಡಬೇಕು. ಬೇಹದ್ ತಂದೆಯ ಮುಖಾಂತರ ಬೇಹದ್ ಮಾತು, ಜ್ಞಾನದ ಮಾತುಗಳು, ಮೂರು ಕಾಲದ ಮೂರು ಲೋಕದ ಮಾತುಗಳನ್ನು ಕೇಳಿ 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 ಎಲ್ಲ ಬುದ್ಧಿಯಲ್ಲಿ ಇಟ್ಕೊಂಡು ಬೇಹದ್ದಲ್ಲಿರಿ ಮಕ್ಕಳೇ ಅಂತಾರೆ. ಮಿತವಾದ ಈ ದೇಹದ ಜಗತ್ತಿನ ವಿಷಯಗಳಲ್ಲಿ ಬರಕ್ಕೆ ಹೋಗ್ಬೇಡಿ ಅಂತ. ಅದ್ಮೇ ನೈ ಆನಾ ಹೈ. वरदान स्वीट साइलेंस की लवलीन स्थिति द्वारा नष्ट मोह समर्थ स्वरूप भव. ಸ್ವೀಟ್ ಸೈಲೆನ್ಸಲ್ಲಿ ತಂದೆಯ ಜೊತೆ ಲವಲೀನರಾಗಿ ಸದಾ ಕಾಲಕ್ಕೆ ನಷ್ಟ ಮೋಹ ಆಗೋರೆ ಸಮರ್ಥ ಸ್ವರೂಪರು.
ಸನಾಟ ಶಾಂತಿಯಲ್ಲಿ ಬಾಬನ್ ಮಡ್ಲಲ್ಲಿ ಪ್ರೀತಿಯಲ್ಲಿ ಇದ್ದರೆ ಎಲ್ಲ ಮಾಯೆ ಓಡೋಗ್ಬಿಡ್ತದೆ. देह देह के संबंध, देह के संस्कार, व्यक्ति या वैभव, वायुमंडल, वाइब्रेशन सब होते हुए भी अपनी ओर आकर्षित न करे. लोग चिल्लाते रहे और आप अचल रहो. प्रकृति माया सब लास्ट दाव लगाने के लिए अपने तरफ कितना भी खींचे, लेकिन आप न्यारे और बाप के प्यारे बनने की स्थिति में लवलीन रहो. इसको कहा जाता है देखते हुए ना देखो, सुनते हुए ना सुनो. यही स्वीट साइलेंस स्वरूप की लवलीन स्थिति है. ऐसी स्थिति बनेगी तब कहेंगे नष्ट मोह समर्थ स्वरूप की वरदानी आत्मा. ಇಷ್ಟು ವಂಡರ್ಫುಲ್ ಅಲ್ವಾ? ದೇಹ, ದೇಹದ ಸಂಬಂಧ, ದೇಹದ ಸಂಸ್ಕಾರ, ವ್ಯಕ್ತಿ, ವೈಭವ, ವಾಯುಮಂಡಲ, ವೈಬ್ರೇಷನ್ನು, ಎಷ್ಟು ಮಾತಾಯಿತು. ಇದೆಲ್ಲ ಇದ್ದೂ ಇದ್ಯಾವುದೂ ನಾ ದೇಹ, ನಾ ದೇಹದ ಸಂಬಂಧ, ಸಂಸ್ಕಾರ, ಇವನ್ ಎಲ್ಲ ಚೆನ್ನಾಗಿದ್ದೀನಿ, ವಾಯುಮಂಡಲ ಸರಿ ಇಲ್ಲ, ಅದರ ಸೂಕ್ಷ್ಮ ಪ್ರಭಾವದಲ್ಲೂ ನೀವು ಬರೋಂಗಿಲ್ಲ. ಆ ಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಜನ ಕಿರ್ಚಾ ಇದ್ದಾರೆ, ಏರುಪೇರಾಗ್ತಿದ್ದಾರೆ, ನೀವು ಅಚಲರಾಗಿರಿ. ಪ್ರಕೃತಿ ಮಾಯೆ ಲಾಸ್ಟ್ ತನ್ನ ದಾವ ತನ್ನ ಕಡೆ ಎಳೆಯಕ್ಕೆ ನೋಡುತ್ತೆ, ಆದರೆ ನೀವು ನ್ಯಾರ ಪ್ಯಾರ. ಈ ವರ್ಷ ನ್ಯಾರ ವರಷ್, ಪ್ಯಾರ ವರಷ್. ಬಾಬನ್ ಪ್ರೀತಿಯಲ್ಲಿ ನ್ಯಾರ ಪ್ಯಾರ ಇದ್ದರೆ ಮೇನತ್ತು ಹೋಯ್ತು, ಅತ್ಲಗಡೆ ಸಮಸ್ಯೆನೂ ಇಲ್ಲ ಜಗತ್ತಿಂದು. ಮೇಲ್ಗಡೆ ಯಾವುದು ಬರುತ್ತೆ ಪರಮಧಾಮಕ್ಕೆ? ನ್ಯಾರ ಬಾಬನಿಗೆ ಪ್ರಿಯರಾಗಿದ್ದಾಗ ಲವಲೀನ ಸ್ಥಿತಿ ಆಟೋಮೆಟಿಕ್ ಇರುತ್ತೆ. ಎಲ್ಲವನ್ನ ಅವಾಗ ಯಾರ್ದು ಮೇಲ್ಗಡೆ ಬಾಬನ ಜೊತೆ ಲವಲೀನ ಸ್ಥಿತಿ ಇದೆ, ಅವರು ನೋಡಿಯೂ ನೋಡ್ದಂಗೆ, ಕೇಳಿಯೂ ಕೇಳ್ದಂಗೆ, ಇಲ್ಲಿನ ಇಂಟ್ರೆಸ್ಟ್ಗಳಲ್ಲಿ ಇರಲ್ಲ. ಇದೇ ಸ್ವೀಟ್ ಸೈಲೆನ್ಸ್, ಲವಲೀನ ಸ್ಥಿತಿ. ಈ ಸ್ಥಿತಿ ಬಂದಾಗಲೇ ನಷ್ಟ ಮೋಹ ಸಮರ್ಥ ಸ್ವರೂಪದ ವರದಾನಿ ಆತ್ಮ ಅಂತ ಹೇಳೋದು. ಅಂದರೆ ಎಲ್ಲ ಕಡೆಯಿಂದ ಇಂಟ್ರೆಸ್ಟ್ ಸಮಾಪ್ತಿ. ಇಂಟ್ರೆಸ್ಟ್ ಒಬ್ಬರೇ ಬಾಬನ್ ಮಾಡ್ಲು, ಬಾಬನ್ ಪ್ರತಿ ಅಷ್ಟೇ ನಂದು ಇಂಟ್ರೆಸ್ಟ್. ಇದು ಈ ಸೆಳೆತ ಇರಬೇಕು. ಬಾಬನ ಹತ್ರ ಮಾತಾಡಬೇಕು, ಬಾಬನ್ನೇ ನೋಡಬೇಕು, ಬಾಬನ ಮಾತನ್ನೇ ಮಹಾವಾಕ್ಯನೇ ಚಿಂತನೆ ಮಾಡಬೇಕು, ಬಾಬಾ ಹೇಳಿದ ಕಿವಿ ಒಳಗಡೆ ಮೊಳಗ್ತಾ ಇರಬೇಕು. ಅನ್ಹದ್ ಅಜಪಾ ಜಪ್, ಅಜಪಾ ಜಪ್, ಇದೇ ಬುದ್ಧಿಯಲ್ಲಿರಬೇಕು. ಸ್ಲೋಗನ್ ಹೋಲಿ ಹನ್ಸ್ ಬನ್, ಅವಗುಣ ರೂಪಿ ಕಂಕಡ್ ಕೋ ಚೋಡ್ ಅಚ್ಚಾಯಿ ರೂಪಿ ಮೋತಿ ಚುಗ್ತೆ ಚಲೋ. ಹೋಲಿ ಹಂಸಗಳಾಗಿ ಅವಗುಣ ರೂಪಿ ಕಲ್ಲುಗಳನ್ನು ಬಿಟ್ಟು ಒಳ್ಳೆತನದ ಅಂದರೆ ಗುಣಗಳ ಮುತ್ತುಗಳನ್ನು ನೀವು ಸ್ವೀಕಾರ ಮಾಡ್ರಿ. ಗುಣೋಂಕಿ ಮೋತಿ ಚುಗ್ನಾಯನ ಒಳಗಡೆ ಅದರದೇ ಚಿಂತನೆ, ಅದರದೇ ಧಾರಣೆ. ಎಲ್ಲ ಈ ಕಲ್ಲುಗಳು ಇಟ್ಕೊಂಡು ಏನು ಮಾಡೋದು? ತಲೆ ಒಳಗಡೆ ದೇಹದಾರಿಗಳ ಮಾತು, ಅದು ಇದು ಮಾತು, ಅಲ್ಲಿ ಇದು ಇಲ್ಲಿ ಜರ್ಮುಯಿ ಜಗಮುಯಿ ಅಂದರೆ ಬುದ್ಧಿಯಲ್ಲಿ ಕಲ್ಲುಗಳಿದೆ ಅಂತ ಅರ್ಥ. ಮೀಠೆ ಬಚ್ಚೆ ಕ್ಯಾ ಕರೋ. ಇದು ಸುಖ ದುಃಖದ ಆಟವಾಗಿದೆ, ನಾಟಕ. ಇದು ನಿಮಗೆ ಗೊತ್ತು. ಅರ್ಧಕಲ್ಪ ಸುಖ, ಅರ್ಧಕಲ್ಪ ದುಃಖದ ನಾಟಕ ಇದು. ತಂದೆ ಈಗ ದುಃಖ ದೂರ ಮಾಡಿ ಸುಖ ಕೊಡಕ್ಕೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಸುಖ ಕೊಡಕ್ಕೆ. ಅದಕ್ಕೇನೆ ಹರಿಹರ ಬಾಬಾ ಎಲ್ಲ ದುಃಖ ಹರಣೆ ಮಾಡ್ತಕ್ಕಂಥವ್ರು ಬಂದ್ಬಿಟ್ಟಿದ್ದಾರೆ ಕೆಳಗಡೆ. ಓಂ ಶಾಂತಿ. ಕೆಲವರು ಕೇಳ್ತಾ ಇದ್ರು, ಎಲ್ಲರೂ ಕೇಳ್ತಿದ್ದೀರೋ ಹೊಟ್ಟೋಗ್ಬಿಟ್ರ ಕನೆಕ್ಷನ್ನಿಂದ. ಈಗ ಎಲ್ಲರಿಗೆ ಬಡವರೆಲ್ಲ ಕೂತಿದ್ದಾರೆ, ಇನ್ನು ಎಲ್ಲ ಹೆಚ್ಚು ಕಡಿಮೆಗಳಾಗ್ತಿದೆ, ಅವ್ರಿಗೆಲ್ಲ ಸೇವೆ ಮಾಡಬೇಕಾ? ಕೆಲವ್ರು ಕೇಳ್ತಿದ್ದಾರೆ ಸಿ ಎಮ್ ಫಂಡಿಗೆ ನಾವೆಲ್ಲ ಒಟ್ಟಿಗೆ ಸೇರಿಸಿ
ಕಳಿಸೋಣ ಅಕ್ಕ ಅಂತ ನಿನ್ನೆ ಕೆಲವರು ಫೋನ್ ಬಂತು. ಅದಕ್ಕೆ ಮುಂಚೆ ಒಂದು ಫೋನ್ ಬಂತು, ಎಲ್ಲ ನೀವು ಈಗ ರೋಡಲ್ಲಿರೋರಿಗೆ ಊಟನೂ ಕೊಡೋರಿಲ್ಲ, ನೀರು ಕೊಡೋರಿಲ್ಲ, ನೀವು ಏನಾದರೂ ಒಂದು ಸ್ವಲ್ಪ ಆದರೂ ಮಾಡ್ರಲ್ಲ, ಎಲ್ಲರೂ ಮಾಡ್ತಿದ್ದಾರೆ ಅನ್ನೋ ಥರ ಫೋನ್ ಬಂತು. ಮತ್ತು ಜಯಂತಿಬೇನ್ ಜೊತೆ ಪ್ರೈಮ್ ಮಿನಿಸ್ಟರು ಧರ್ಮಗುರುಗಳ ಜೊತೆ ಮೊನ್ನೆ ಮಾತಾಡಿದ್ರಲ್ಲ, ಜಯಂತಿಬೇನ್ ಜೊತೆನೂ ಮಾತಾಡಿದ್ದಾರೆ. ಸೊ ಅಂದರೆ ಇಡೀ ಇನ್ಸ್ಟಿಟ್ಯೂಷನ್ ರೆಪ್ರೆಸೆಂಟ್ ಮಾಡಿದ್ದಾರೆ ಜಯಂತಿಬೇನು. ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವೆಲ್ಲರೂ ಒಂದು ನಿಮ್ಮವರಿಗೆಲ್ಲರಿಗೆ ಮನೆಯಲ್ಲೇ ಇರಬೇಕು ಅನ್ನೋದನ್ನು ಹೇಳಬೇಕು. ಜೊತೆಗೆ ಬಡವರಿಗೆ ಊಟ ಕೊಡೋದ್ರಲ್ಲಿ ಏನೆಲ್ಲ ಈಗ ಅವಶ್ಯಕ ಸೇವೆಗಳಿದೆ ಅದನ್ನು ಮಾಡೋದ್ರಲ್ಲಿ ಹೆಲ್ಪ್ ಮಾಡಬೇಕಂತ ಅದು ಎಲ್ಲ ಗುರುಗಳಿಗೆ ಹೇಳ್ತಾಯಿದ್ರು. ಅದಕ್ಕೆ ಬೇಂಜಿ ಏನು ಹೇಳ್ತಿದ್ರು ಅಂದರೆ, ಅಲ್ಲಿ ಆಲ್ರೆಡಿ 2 ಬಿಲ್ಡಿಂಗು ನದಿಯಲ್ಲಿ ಕೊಟ್ಟಿದ್ದಾರೆ ಈ ಕರೋನಾ ವೈರಸ್ ಬಂದವ್ರಿಗೆ ಇರಲಿಕ್ಕೆ. ಜೊತೆಗೆ ಎಲ್ಲ ಹಾಸ್ಪಿಟಲಲ್ಲಿ ನಮ್ಮ ಡಾಕ್ಟರ್ಸು ನರ್ಸ್ಗಳು ಎಲ್ಲ ಯಾವ್ಯಾವ ರೀತಿಯಲ್ಲಿ ಬೇಕೋ ಎಲ್ಲ ಇಡೀ ಟೈಮ್ ಅದೇ ಸೇವೆಯಲ್ಲಿದ್ದಾರೆ. ಮತ್ತು ಬಡವರಿಗೆಲ್ಲ ಊಟಗಳನ್ನು ಕೊಡೋದ್ರಲ್ಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಏನು ಹೇಳ್ತಿದೆ ಅದನ್ನೆಲ್ಲ ಮಾಡೋದ್ರಲ್ಲಿ ಸಹಯೋಗ ಕೊಡೋದ್ರಲ್ಲಿ ನಮ್ಮವರೆಲ್ಲ ತತ್ಪರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು ಅಕ್ಕವರು. ನಾಳೆ ನಾನು ನೋಡ್ತೀನಿ, ಇಲ್ಲಿ ಸ್ಕ್ರೀನಲ್ಲಿ ನಾನು ಹಾಕಿದ್ರೆ ನೀವೆಲ್ಲ ನೋಡೋಕ್ಕಾಗುತ್ತಾ ಅಂತ, ಅದು ಏನು ಕಾನ್ವರ್ಸೇಷನ್ ನಡೀತಂತ. ಸೊ ಇದು ಸಮಾಚಾರ. ಸೊ ಹಾಗೆ ಯಾರಾದ್ರೂ ಎಲ್ಲರ ವಿಚಾರ ಇತ್ತು ಅಂತಂದರೆ ನೀವೆಲ್ಲರೂ ಏನು ಸಜೆಸ್ಟ್ ಮಾಡ್ತೀರಾ ಅದನ್ನು ಮಾಡೋಣ. ಆಮೇಲೆ ಜಯಂತಿಬೇನ್ ಹೇಳ್ತಿದ್ರು, ಬಾದ್ ಮೇ ಆಪ್ಕಿ ಜೋ ಭಿ ಆಜ್ಞಾ ಹೋ ಫಿರ್ ಹಮ್ ವೋ ಕರೆಂಗೆ ಅಂತಂದರು. ಪ್ರೈಮ್ ಮಿನಿಸ್ಟ್ರಿಗೆ ನಿಮ್ಮ ಆಜ್ಞೆ ಏನಿದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಭಾಳ ಪ್ರೀತಿಯಿಂದ ಮಾತಾಡಿದ್ರು. ಮತ್ತು ಪ್ರೈಮ್ ಮಿನಿಸ್ಟ್ರು ದಾದಿನ ಫಸ್ಟೇ ನೆನಪು ಮಾಡಿದ್ರು. ದಾದಿ ಹೋಗಿದ್ದು ನನಗೆ ಗೊತ್ತಾಯಿತು. ನಾನು ಮಾತಾಡೋದಕ್ಕೆ ಮುಂಚೆನೇ ದಾದಿಯವರು ನನಗೆ ಬಹಳ ಪ್ರೀತಿ ಆಶೀರ್ವಾದ ಭಾಳ ಸಿಕ್ತಿತ್ತು ನನಗೆ ಅವರಿಂದ ಅಂತ ಹೇಳಿ ಅವರ ಅನುಕಂಪ ವ್ಯಕ್ತ ಮಾಡಿದ್ರು ದಾದಿ ಪ್ರತಿ. ಆಮೇಲೆ ಮಾತಾಡಿದ್ರು ಜಯಂತಿಬೇನ್ ಜೊತೆ. ಅಷ್ಟು ಪ್ರೀತಿಯಿಂದ ಅವರು ಅವ್ರ ದಾದಿ ಅವರು ನೋಡಿದ ತಕ್ಷಣ ಮೇರಾ ಬಾಯಿ ಆವೋನಾ ಅನ್ನೋರು ಯಾವಾಗಲೂ. ಅದು ನೋಡಿದ್ರೇ ಅವ್ರಿಗೆ ತುಂಬ ಖುಷಿ ಆಗ್ತಿತ್ತು ಪ್ರೈಮ್ ಮಿನಿಸ್ಟ್ರಿಗೆ. ಅಷ್ಟು ಪ್ರೀತಿ ಜಿಗರಿ ಕರಿತಿದ್ರಲ್ಲ ಮೇರಾ ಬಾಯಿ ಅಂತ. ಸೊ ನೋಡಿ ಹೆಂಗೆ ಹೃದಯದ ಸಂಕಲ್ಪಗಳು ಹೆಂಗೆ ಮುಟ್ಟುತ್ತೆ ಅಂತ. ಓಂ ಶಾಂತಿ. 5 to 6 ಹಿಂದಿ ಕ್ಲಾಸು. 6 o'clock ನೀವು ಕನ್ನಡದವರು ಓಪನ್ ಮಾಡಿದ್ರೆ ವೆಯ್ಟ್ ಮಾಡಿ. ಒಂದೊಂದು ಸಾರಿ ಒಂದು 5 ನಿಮಿಷ ಹಿಂಗಾಗುತ್ತೆ. 6:05ಗೆಲ್ಲ ಹಾಡುಗಳು ಶುರುವಾಗ್ಬಿಟ್ಟು 6 to 6:30 ಒಳಗೆ ಮುಗಿಸೋಣ ಅಂದರೆ ಮುರಳಿಗಳು ಅರ್ಧಂಬರ್ಧ ಅಂತ 6:45ವರೆಗೂ ಹೋಗ್ತಿದೆ. 6:45 to 7:30 ಹಿಂದಿ ಇಂಗ್ಲೀಷ್ ಕನ್ನಡ ಎರಡರಲ್ಲಿನೂ ಹಿಂದಿಯವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತೇಳಿ ಕಮೆಂಟ್ರಿ ಕೊಡ್ತಿರೋದ್ರಿಂದ ಎಲ್ಲರೂ ಸೇರಿ 6:45 to 7:30 ಎಲ್ಲರೂ ಪವರ್ಫುಲ್ ಯೋಗ ಮಾಡೋಣ. ಬಹುಶಃ ನೀವು ಈ ಸೋಮಾನ ಮರಿಲಿಲ್ಲ ಅನಿಸುತ್ತೆ. ನಿತ್ಯ ನಾನು ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಇಡೀ ವಿಶ್ವದಲ್ಲಿ ಜ್ವಾಲಾಮುಖಿ ಕಿರಣಗಳನ್ನು ತಂದೆಯ ಪವರ್ಫುಲ್ ಸಕಾಶ ಕಳಿಸ್ತಾ ಇದ್ದೀನಿ. ಯಾವುದರಲ್ಲಿ ಎಲ್ಲ ನೆಗೆಟಿವಿಟಿ ಭಸ್ಮೀಭೂತ ಆಗಿದೆ, ಬರೋನ ಎಲ್ಲ ಭಸ್ಮ ಆಗಿಬಿಡ್ತಿದೆ ಅಂತ ನಾವು ಕಳಿಸ್ಬೇಕು. ಎಲ್ಲರೂ ಸಾಮೂಹಿಕವಾಗಿ ಅಟ್ ಎ ಟೈಮ್ ನೀವು ಎಲ್ಲೆಲ್ಲಿ ಇದ್ದೀರೋ ಅಲ್ಲಲ್ಲಿ ಕೂತು ಜ್ವಾಲಾಮುಖಿಯಾಗಿ ಕೂತ್ಕೋಬೇಕನ್ನೋದು ನನ್ನ ರಿಕ್ವೆಸ್ಟು. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ. ಜಯಂತಿಬೇನ್ ಹೇಳಿದ್ರು ಎಲ್ಲ ಸೆಂಟರ್ಸಲ್ಲಿ ಲಾಕ್ಡೌನ್ ಇದೆ, ಯಾರು ಬಂದು ಹೋಗೋದೇನು ಮಾಡ್ತಾ ಇಲ್ಲ. ಎಲ್ಲರೂ ವಿಶೇಷವಾಗಿ ಸೈಲೆನ್ಸಿನ ಪ್ರೋಗ್ರಾಮ್ ಮಾಡ್ತಾ ಪರಮಾತ್ಮನ ಶಕ್ತಿಯನ್ನು ವಾಯುಮಂಡಲದಲ್ಲಿ ಹರಡ್ತಾ ವಿಶ್ವದ ಆತ್ಮಗಳಿಗೆ ಈ ಸೈಲೆನ್ಸಿನ ಸಹಯೋಗ ಕೊಡೋ ಈ ಸೇವೆನೂ ನಿರಂತರವಾಗಿ ನಡೀತಿದೆ ಅಂತ ಹೇಳಿದ್ರು ಅಕ್ಕವರು. ಸೊ ಅದರಿಂದ ಇದು ಅವ್ರಿಗೂ ಭಗವಂತನ ಮೇಲಂತೂ ವಿಶ್ವಾಸ ಇದೆಯಲ್ಲ ಪ್ರೈಮ್ ಮಿನಿಸ್ಟರ್ಗೆ. ಸೊ ಇದು ಎಲ್ಲ ಸೆಂಟರ್ಸಲ್ಲಿ
ನೀವು ನಡೀತಾ ಕೂತ್ಕೊಳ್ತಾ ಕಾರ್ಯ ಮಾಡ್ತಾ ಇದ್ರೂ ಅಖಂಡವಾಗಿ ಬಾಬನ ಲಿಂಕಲ್ಲಿ ನಾನು ಪ್ರಕಾಶದ ಗೋಲ, ಪ್ರಕಾಶದ ಪುಂಜಿ, ನಾನು ಲೈಟ್ ಮೈಟ್ ಹರಡ್ತಾ ಇದ್ದೀನಿ. ಇದನ್ನು ನೀವು ನೋಡ್ತಾ ಇರಬೇಕು. ವಾಯುಮಂಡಲದಲ್ಲ ಕಿರಣ ಕಳಿಸ್ತಾ ಇರಬೇಕು. ಮತ್ತು ಎಲ್ಲರೂ ಸೇಫಾಗಿರ್ಬೇಕು. ನೀವು ಎಲ್ಲ ಇಡೀ ದಿನ 8 ಸಾರಿ ಕೈ ತೊಳಿತಾ ಇರಬೇಕು, ಕ್ಲೀನಾಗಿರಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು. ಮಾಸ್ಕ್ ಹಾಕ್ಕೊಂಡು ಮಾಸ್ಕನ್ನು ಹಂಗಂಗೆ ಮುಟ್ಟೋದಲ್ಲ, ಎಲ್ಲ ಮುಟ್ಬಿಟ್ಟು ಅದೇನಿದ್ರು ಹಿಂಗೆ ಹ್ಯಾಂಡಲ್ ಮಾಡಬೇಕು. ಇದನ್ನು ಹುಷಾರಾಗಿರಿ, ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡ್ರಿ, ಎಚ್ಚರ. ಏಕೆಂದರೆ ಎಲ್ಲರನ್ನ ಟ್ರೀಟ್ ಮಾಡೋಕ್ಕೆ ಹೋಗಿ ಡಾಕ್ಟರ್ಸು ಅವ್ರವ್ರ ಲೈಫ್ ರಿಸ್ಕಲ್ಲಿ ಹಾಕ್ಕೊಳ್ತಿದ್ದಾರೆ. ಕೆಲವ್ರಿಗೆಲ್ಲ ಬಂದುಬಿಡ್ತಿದೆ ಈ ಡಿಸೀಸು. ಇದೆಲ್ಲ ಯೋಚನೆ ಮಾಡಿ ನಾವು ಯಾರಿಗೆ ಹೊರೆ ಆಗಬಾರ್ದು, ನಾವು ಯಾರಿಗೆ ತೊಂದರೆ ಕೊಡಬಾರ್ದು, ಅದನ್ನು ಯೋಚನೆ ಮಾಡಿಕೊಂಡು ನಾವು ಸೇಫಾಗಿರಬೇಕು. ಇದು ತುಂಬ ಎಚ್ಚರ ಅಂತ. ಓಕೆ, ಓಂ ಶಾಂತಿ. ನೀವೇನೇ ಯಾರೇ ಮಾಡೋದಾದರೆ ದಯವಿಟ್ಟು ಇಲ್ಲ ಮೆಸೇಜಲ್ಲಿ ಕೇಳಿ, ಇಲ್ಲ ಫೋನ್ಗಳಲ್ಲಿ ಕೇಳಿ, ಸೀದಾ ಏನೇನೋ ಮಾಡೋಕ್ಕೆ ಹೋಗ್ಬಿಟ್ಟಿರ. ಹುಷಾರು. ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ದಯವಿಟ್ಟು ಕೇಳ್ಬಿಟ್ಟು ಮಾಡೋಕ್ಕೆ ಹೋಗಿ. ಹೊರಗಡೆ ಹೋಗ್ಬಿಡೋದು, ಇನ್ನೇನೋ ಮಾಡೋಕ್ಕೆ ಹೋಗ್ಬಿಡೋದು, ಅಂಟಾಕ್ಕೊಂಡು ಬಂದುಬಿಡೋದು, ಇವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಂ ಶಾಂತಿ. ಈ 2 ವೀಕಂತೂ ನೀವು ತರಕಾರಿ ಅಥವಾ ಹಾಲುಗಳು ಇದೆಲ್ಲದ್ರ ಹಿಂದೆನೂ ಹೋಗಬೇಡಿ. ದಯವಿಟ್ಟು ಮನೇಲಿ ಕೂತ್ಕೊಳ್ಳಿ. ಇದು ಕ್ರೂಷಿಯಲ್ ಟೈಮ್. ಇದು ವಿಚಿತ್ರವಾಗಿ ಏರುಪೇರು ಮಾಡ್ತಿದೆ ಭಾರತವನ್ನು. ಇದೆಲ್ಲ ನೀವುಗಳೆಲ್ಲ ಕೇಳ್ತಿದ್ದೀರಾ. ಬಟ್ ಎಚ್ಚರ ವಹಿಸೋದು ನಮ್ಮ ಡ್ಯೂಟಿ. ಬಾಬಾನೂ ಮೆಸೇಜ್ ಹೇಳಿದಾರಲ್ಲ, ಬಾಬಾ ಇದ್ದಾರೆ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಗೌರ್ಮೆಂಟ್ ಏನು ರೂಲ್ಸ್ ಹಾಕುತ್ತೆ, ಗೌರ್ಮೆಂಟಿನ ನಿಯಮಗಳೇನಿದೆ, ನೀವೆಲ್ಲರೂ ಅದನ್ನು ಫಾಲೋ ಮಾಡಬೇಕು. ಇದು ದೇಶಕ್ಕೆ ಕೊಡೋ ಸಹಯೋಗ ಅಂತ ಹೇಳಿದಾರೆ ತಾನೆ. ಸೊ ಎಚ್ಚರವಾಗಿರಬೇಕು. ಓಂ ಶಾಂತಿ. तुझको मिला